ಪ್ರತಿಯೊಂದು ವಿಷಯದ ಬಗ್ಗೆ. ಓಕೆ ಸರ್, ಸ್ಟಾರ್ಟ್ ಮಾಡುವಲ್ಲ? ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು 2135ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಡಿಎಕ್ಸ್ ಕಲ್ಚರ್. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರು ಸುಮಾರು DX ನಲ್ಲಿ 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು 25 ವರ್ಷದಲ್ಲಿ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶ ಪ್ರವಾಸ ಮಾಡಿ ಬಂದಿದ್ದಾರೆ. ಅವರ ಟೀಮಲ್ಲಿ 65,000 ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಸಹ ಹೊಂದಿದ್ದಾರೆ. ಅದರಲ್ಲಿ 7,000 ಸ್ಟಾರ್, 600 ಮಿಕ್ಕಿ ರೂಬಿ, 200 ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DX ಸಾಧಕ ರತ್ನ ಅಂತ ಹಲವಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರೇ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಯುತ SN ಸಿಟಿ ಡಬಲ್ ಕ್ರೌನ್ ಡೈಮಂಡ್ ಆಗಿರುವ ಇವತ್ತಿನ ಕಾರ್ಯಕ್ರಮ ನಡೆಸಿದ್ದಾರೆ ಸರ್. ನಮಗಾಗಿ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್ ಅಶೋಕ್. ನಾವು DXN ಸಂಸ್ಕೃತಿಯನ್ನ ಕಲಿತಾ ಇದ್ದೀವಿ. ನಿನ್ನೆ BA ಮ್ಯಾರಥಾನ್ ರನ್ನರ್ ಅಂದರೆ ನಾವು ಇದರಲ್ಲಿ ಮಾಡ್ತಾ ಹೋಗ್ತಾ ಇರಬೇಕು. ಯಾರೂ ಎಕ್ಸ್ಪರ್ಟ್ ಇಲ್ಲ, ಬಟ್ ಒನ್ ಫೈನ್ ಡೇ ನಾವು ರೀಚ್ ಆಗ್ತೀವಿ. ಕೆಲವರು ಬೇಗ ರೀಚ್ ಆಗ್ಬೋದು, ಕೆಲವರು ಲೇಟ್ ಆಗಿ ರೀಚ್ ಆಗ್ಬೋದು. ಬಟ್ ಇಟ್ಸ್ ಜಸ್ಟ್ ಲೈಕ್ ಎ ಮ್ಯಾರಥಾನ್ ರನ್ನರ್. ನೀವು ಅದು ಟಫ್ ಅಂತ ಎಣಿಸ್ಕೊಂಡ್ರೆ ಟಫ್ ಇಲ್ಲ, ಇದು ಈಸಿ ಅಂತ ಇಟ್ಕೊಂಡ್ರೆ ನೀವು ಎಲ್ಲಿ ಬೇಕಾದರೂ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮ್ಯಾರಥಾನ್ ರನ್ನರ್ ಥರನೇ ನಮ್ಮ DXN ಜರ್ನಿ. ಸೊ ಅದು ನೀವು ಅದನ್ನು ಡೆಸ್ಟಿನಿ ಅಂತ ಥಿಂಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂದರೆ ಆ ತೊಂದರೆಗಳದೆಲ್ಲ ಕಂಡು ಬರ್ತದೆ. ಜರ್ನಿ ಹೋಗ್ತಾ ಇರ್ತದೆ ಒನ್ ಬೈ ಒನ್. ಸೊ ಅದನ್ನು ನೀವು ಸ್ಟಾರ್ ಆಗ್ಬೋದು, ರೂಬಿ ಆಗ್ತೀರಿ, ಡೈಮಂಡ್ ಆಗ್ತೀರಿ, ಡಬಲ್ ಡೈಮಂಡ್ ಆಗ್ತೀರಿ, ಟ್ರಿಬಲ್ ಡೈಮಂಡ್ ಆಗ್ತೀರಿ. ಸೊ ಈಸಿಯಾಗಿ ನೀವು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತದೆ. ಅದನ್ನು ಅಂದರೆ ಪ್ರತಿಯೊಂದು ಹಂತವನ್ನು ಅದನ್ನು ಎಂಜಾಯ್ ಮಾಡಬೇಕು. ಅವಾಗ ಮಾತ್ರ ಅದು ತುಂಬ ಈಸಿ ಆಗ್ತಾ ಹೋಗ್ತದೆ. ಅದೇ ಟಫು, ತುಂಬ ಡಿಫಿಕಲ್ಟು, ತುಂಬ ಕಷ್ಟ, ತುಂಬ ತೊಂದರೆ ಅಂತ ಎಣಿಸ್ಕೊಂಡ್ರೆ ನಿಮಗೆ ಅದೇ ಎದುರುಗಡೆ ಬರ್ತಾ ಇರ್ತದೆ. ಈಗ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗೋಣ. ಇದರಲ್ಲಿ ಸಂಸ್ಕೃತಿಯಲ್ಲಿ ಸೊ ಇಫ್ ಯು ಬಿಲೀವ್ ಯು ಕ್ಯಾನ್ ಅಂದರೆ ನೀವು ನಂಬಿದರೆ ನಿಮಗೆ ಅದು ಗ್ಯಾರಂಟಿ ಆಗ್ತದೆ. ನೀವು ನಂಬಲಿಲ್ಲ ಅಂದರೆ ಆಗೋದಿಲ್ಲ. ಇಫ್ ಯು ಬಿಲೀವ್ ಯು ಕ್ಯಾನ್, ನನ್ನ ಹತ್ರ ಸಾಧ್ಯ, ನಾನು ಸ್ಟಾರ್ ಆಗಲಿಕ್ಕೆ ಸಾಧ್ಯ ಅಂದರೆ ನೀವು ಸ್ಟಾರ್ ಆಗ್ತೀರಿ. ನಾನು ರೂಬಿ ಆಗಲಿಕ್ಕೆ ಸಾಧ್ಯ ಅಂದರೆ ನೀವು ರೂಬಿ ಆಗ್ತೀರಿ. ನಾನು DXN ತೊಗೊಂಡು ನನಗೆ ಆರಾಮಾಗ್ತದೆ ಅಂತ ತಿಳ್ಕೊಂಡ್ರೆ ನೀವು ಆರಾಮಾಗ್ತೀರಿ. ಪ್ರಾಡಕ್ಟ್ ಬೆಸ್ಟ್ ಇದೆ, ನಂಬಿಕೆ ಬೇಕಾಗ್ತದೆ. ಸೊ ಹಾಗೆ DXNಲ್ಲಿ ನೀವು ನನಗೆ ಒಂದು 10,000 ಮಾಡಬೇಕಿದೆ ಅಂದರೆ ನಿಮ್ಗೆ 10,000 ಆಗ್ತದೆ. 1,00,000 ಮಾಡಬೇಕು ಅಂದರೆ 1,00,000 ಮಾಡ್ಕೋಬೇಕು. ಇದರಲ್ಲಿ ಫಾರಿನಿಗೆ ಹೋಗ್ಬೇಕಂದ್ರೆ ಫಾರಿನಿಗೆ ಹೋಗ್ಲಿಕ್ಕಾಗ್ತದೆ. ಯಾಕಂದರೆ ಎಷ್ಟೋ ಜನ ಆಲ್ರೆಡಿ ಹೋಗಿದ್ದಾರೆ. ಲಕ್ಷಾಂತರ ಜನ ಇದರಲ್ಲಿ ಆರಾಮಾಗಿದ್ದಾರೆ. ಲಕ್ಷಾಂತರ ಜನ ನೋವು ಸಂಕಟದಿಂದ ಹೊರಗೆ ಬಂದಿದ್ದಾರೆ. ಲಕ್ಷಾಂತರ ಜನ ಈಗ ತಿಂಗಳಿಗೆ 1,00,000ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಸೊ ಯಾಕೆ ಹೋಗಿದ್ದಾರೆ ಅಂದರೆ DXN ಪ್ರಾಡಕ್ಟ್ ಬೆಸ್ಟ್ ಇದೆ, ನಂಬರ್ 1 ಇದೆ, ಸಿಸ್ಟಮ್ ಬೆಸ್ಟ್ ಇದೆ. ಸೊ ಅದ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ಆವಾಗ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆವರ್ ಸ್ಟೇ ಇನ್ ದ ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ. ತುಂಬ ಜನರಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್, ಕಂಫರ್ಟ್ ಝೋನ್ ಅಂತ ಹೇಳಿ. ಕಂಫರ್ಟ್ ಝೋನ್ ಅಂದರೆ ಈಗಿನ ಸ್ಥಿತಿ, ಈಗಿನ ಸಿಚುವೇಶನ್, ಈಗ ಯಾವ ರೀತಿ ಇದ್ದೀರಿ ಅದೇ ನನಗೆ ತುಂಬ, ಅದೇ ಸ್ವರ್ಗ ಅಂತ. ಅದು ಬಾವಿ ಒಳಗಡೆ ಕಪ್ಪೆ ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರ ಗೊತ್ತೇ ಇಲ್ಲ. ಬಾವಿ ಒಳಗಡೆ ಆ ಕಡೆ ಈ ಕಡೆ ಹಾರ್ತದೆ, ಅದೇ ನಂದು ಸ್ವರ್ಗ ಅದು. ಒಂದ್ಸಲ ದೊಡ್ಡ ನೆರೆ ಬಂದಾಗ ಏನಾಗ್ತದೆ, ಬಾವಿ ನೀರು ಮೇಲ್ ಬರ್ತದೆ, ಸಮುದ್ರ ನೀರು ಅದ್ರ ಜೊತೆಗೆ ಸೇರ್ಕೊಂಡಾಗ ಒಂದು ಸಮುದ್ರ ಕಪ್ಪೆ ಅದರೊಳಗಡೆ ಸೇರ್ಕೊಳ್ತದೆ, ಬಾವಿ ಒಳಗೆ ಸೇರ್ಕೊಳ್ತದೆ. ಆದರೆ ಅದು ಎಷ್ಟೇ ಅದಕ್ಕೆ ಹೇಳಿದ್ರು ಅದು, ಈ ಬಾವಿ ಕಪ್ಪೆಗೆ ಅದು ತಲೆಗೆ ಹೋಗಲೇ ಇಲ್ಲ. ಲೈಫಲ್ಲಿ ಅದೇ ರೀತಿ ಇದ್ದು ಅದನ್ನೇ ದೊಡ್ಡದಂತ ಥಿಂಕ್ ಮಾಡ್ತಾ ಇತ್ತು. ಯಾವುದೇ ರೀತಿಯಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಈ ಸಮುದ್ರ ಕಪ್ಪೆ ಆಗಲಿಲ್ಲ. ಯಾಕೆಂದರೆ ಈ ಬಾವಿ ಕಪ್ಪೆ ಸಮುದ್ರವನ್ನೇ ನೋಡಲೇ ಇಲ್ಲ. ಸೊ 1 ವರ್ಷ, 2 ವರ್ಷ, 10 ವರ್ಷ, 20 ವರ್ಷ ಆಯಿತು. ಸೊ ಇನ್ನೇನು
ಆ, ಸಮುದ್ರ ಕಪ್ಪೆ ನನ್ನನ್ನು ಇವನಿಗೆ ಮಾಡೋದಪ್ಪ, ಏನಾದರೂ ಮಾಡಿ ಇವನಿಗೆ ಒಂದ್ಸಲ ಅದು ತೋರಿಸ್ಬೇಕಂತ ಆ ಭಗವಂತನಿಗೆ ಪ್ರೇ ಮಾಡ್ತದೆ. ಆವಾಗ ಪುನಃ ಒಂದು ದೊಡ್ಡ ನೆರೆ ಬರ್ತದೆ, ದೊಡ್ಡ ಪ್ರವಾಹ ಬರ್ತದೆ. ಪುನಃ ಪ್ರವಾಹದಲ್ಲಿ ಬಾವಿ ನೀರು ತುಂಬ್ಕೊಂಡ್ಬಿಡ್ತದೆ. ಆವಾಗ ಈ ಸಮುದ್ರ ಕಪ್ಪೆ ಏನು ಮಾಡ್ತದೆ, ಈ ಬಾವಿ ಕಪ್ಪೆಯನ್ನು ಆ ನೀರಿನಿಂದ ಈ ಈ ಕಡೆ ತಂದ್ಬಿಡ್ತದೆ. ಬಾವಿಯಿಂದ ಹೊರಗಡೆ ತಂದ್ಬಿಡ್ತದೆ. ಹೊರಗಡೆ ತಂದು ಮತ್ತೆ ತೇಳ್ಕೊಂಡು ನೋಡಿದಾಗ ಸಮುದ್ರಕ್ಕೆ ಹೋಗ್ಬಿಡ್ತದೆ. ಸಮುದ್ರ ಹೋಗಿ ಈಗ ಸಮುದ್ರದ ಕಪ್ಪೆ ಹೇಳ್ತದೆ, ನೀನು ಆ ಕಡೆ ಈ ಕಡೆ ಹಾರು ಅಂತ. ಆವಾಗ ಬಾವಿ ಕಪ್ಪೆ ಪುನಃ ಟ್ರೈ ಮಾಡ್ತದೆ ಹಾರ್ಲಿಕ್ಕೆ, ಆ ದಡ ಸೇರೋದೇ ಇಲ್ಲ ಅದು. ಎಷ್ಟೆಷ್ಟು ಟ್ರೈ ಮಾಡಿದ್ರು ಆವಾಗ ಸೇರುತ್ತೆ. ಆವಾಗ ಬಾವಿ ಕಪ್ಪೆ ಹೇಳ್ತದೆ, ಓ ನೀನು ಹೇಳಿದ್ದೆ ಕರೆಕ್ಟು, ನಾನು ಸಮುದ್ರವನ್ನು ನೋಡಿದರೆ ನನಗೆ ಗೊತ್ತಾಗ್ತಿತ್ತು, ನಾನು ಇದುವರೆಗೂ ಸಮುದ್ರನೇ ನೋಡಲಿಲ್ಲ, ಅದಕ್ಕೋಸ್ಕರ ನಾನು ಬಾವಿನೇ ಗ್ರೇಟ್, ಅದೇ ದೊಡ್ಡದು ಅಂತ ತಿಳ್ಕೊಂಬಿಟ್ಟೆ. ಅಂದರೆ ಜನ ಏನು ಮಾಡಿದ್ದಾರೆ ಅಂದರೆ, ಈಗಿರುವ ಸಿಚುವೇಶನ್ನೇ ನನ್ನಷ್ಟು ಗ್ರೇಟ್ ಯಾರು ಇಲ್ಲ ಅಂತ, ನಾನೇ ಎಲ್ಲ. ಅವರಿಗೆ ಒಂದು 20,000 50,000 1 ಲಕ್ಷ ಬರ್ಬೋದು, ಅದೇ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಜನರ ಹತ್ರ ಮಾತಾಡ್ತೇನೆ, ಅವ್ರು ಮಾತಾಡುವ ಸ್ಟೈಲು, ಅವರು ಮಾತಾಡುವ ಒಂದು ರೀತಿ, ಅವರ ಒಂದು ಆಟಿಟ್ಯೂಡ್ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ನನಗಿಂತ ದೊಡ್ಡ ಜನನೇ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಮಟ್ಟಿಗೆ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವರು ತಪ್ಪಂತ ನಾವೇನು ಹೇಳಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವರು ಅಷ್ಟರಲ್ಲೇ ಇದ್ದಾರೆ, ಅದ್ರ ನೋಡಿ ಅಲ್ಲಿ ಆ ಆ ಒಂದು ಬೌಂಡ್ರಿಯಲ್ಲಿದ್ದಾರೆ. ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ವಿಷಯನೇ ಗೊತ್ತಿಲ್ಲ. ವಿಷಯ ಗೊತ್ತಿದ್ರು ಅವ್ರು ಕೇಳಿಕ್ಕೆ ರೆಡಿ ಇಲ್ಲ. ಸೊ ಇಂಥವರಿಗೆ ನೀವು ಏನು ಮಾಡ್ಲಿಕ್ಕಾಗೋದಿಲ್ಲ. ಅಂದರೆ ನೀವು ಅಂಥ ವಿಷನ್ ತೋರಿಸಿದ್ರೆ ಮಾತ್ರ ಸಾಧ್ಯ. ಈ ಬಾವಿ ಕಪ್ಪೆ ಯಾವಾಗ ಸಮುದ್ರಕ್ಕೆ ಹೋಯ್ತು ಅವಾಗ ಒಪ್ಕೊಳ್ತು ನೋಡಿ. ಅದೇ ಥರ ನೀವು ಇಂಥವ್ರ ಜೊತೆಗೆ ತಾವಿದ್ರು ಕೂಡ ತಾವು ಅಲ್ಲೇ ಇರ್ತೀರಿ. ಸೊ ಇದನ್ನ ಬಿಟ್ಟು ನೀವು ಹೊರಗೆ ಬರಬೇಕು ನೋಡಿ. ಒಂದು ಬೇರೆನೇ ಒಂದು ದೊಡ್ಡ ಪ್ರಪಂಚ ಇದೆ ಅಂತ ನೀವು ಅವರಿಗೆ ತೋರಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮೊನ್ನೆ ರಾಂಚಿಗೆ ಹೋಗಿದ್ವಿ. ರಾಂಚಿಯಲ್ಲಿ 1.5 ಲಕ್ಷ ಜನ ನೋಡಿದಾಗ ಆಶ್ಚರ್ಯ, ನಮಗೂ ಆಶ್ಚರ್ಯ, ಇಷ್ಟು ಜನ. ಆ ರೀತಿಯಲ್ಲಿ ಡಿಎಕ್ಸನ್ ಬೆಳೀತಾ ಇದೆ. ತುಂಬ ಜನರಿಗೆ ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ನೆವರ್ ಸ್ಟೇ ಇನ್ ದ ಕಂಫರ್ಟ್ ಝೋನ್. ಸ್ಟಾರಲ್ಲಿ ಸ್ಟಾರೇ ಇದ್ದಾರೆ, ರೂಬಿ ಆಗ್ಲಿಕ್ಕೆ ರೆಡಿ ಇಲ್ಲ, ರೂಬಿದವ್ರು ರೂಬಿಯಲ್ಲೇ ಇದ್ದಾರೆ. ಡೈಮಂಡ್ ಅವರು ಡೈಮಂಡ್ ಬಿಟ್ಟು ಆಚೆ ಹೋಗ್ತಾ ಇಲ್ಲ. ಡಬಲ್ ಡೈಮಂಡ್ ಅಲ್ಲೇ ಇರ್ತಾರೆ, ಟ್ರಿಪಲ್ ಡೈಮಂಡ್ ಅಲ್ಲೇ ಇರ್ತಾರೆ, ಕ್ರೌನ್ ಡೈಮಂಡ್. ನೀವು ನೆಕ್ಸ್ಟ್ಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ ಕಂಪನಿ ನಿಮಗೆ ನೋಡಿ ಜೆಟ್ ಕೊಡ್ತಾ ಇದೆ, ಪ್ರೈವೇಟ್ ಜೆಟ್. ನೀವು ಅದರಲ್ಲಿ ತಿರುಗಾಡ್ಬೋದು. ಈಗ ನೋಡಿ, ಶ್ರೀಲಂಕಾ ಹೋಗಲಿಕ್ಕೆ ಸುಮಾರು 60 ಜನರಿಗೆ ಪ್ರೈವೇಟ್ ಕಂಪನಿಯ ಪ್ರೈವೇಟ್ ವಿಮಾನವನ್ನು ಕೊಡ್ತಾ ಇದೆ. ಯಾಕೆಂದ್ರೆ ಅವ್ರಿಗೆ ಆಫರ್ ಇಟ್ಟಿತ್ತು. ಏನು ಆಫರ್ ಅಂದರೆ, 4 ಲೈನಲ್ಲಿ ಅವರು ಶ್ರೀಲಂಕಾಕ್ಕೆ ಜನ ತಂದರೆ ಅವ್ರು ಹೇಗೂ ತೆರಗಡೆ 4 ಲೈನಲ್ಲಿ ಅವರು ಶ್ರೀಲಂಕಾಕ್ಕೆ ಕ್ವಾಲಿಫೈ ಮಾಡಬೇಕು. ಕ್ವಾಲಿಫೈ ಮಾಡಿದರೆ ನಿಮಗೆ ಶ್ರೀಲಂಕಾಕ್ಕೆ ಕಂಪನಿಯ ಪ್ರೈವೇಟ್ ವಿಮಾನದಲ್ಲಿ ನಿಮಗೆ ಶ್ರೀಲಂಕಾಕ್ಕೆ ಫ್ರೀ ಪ್ರವಾಸ. ಬಟ್ ಅದನ್ನು ಸುಮಾರು 60 ಜನ ಮಾಡಿದಾರಂತೆ ನೋಡಿ. 60 ಪೀಪಲ್ ಅದನ್ನು ಮಾಡಿದ್ದಾರೆ. ಸೊ ಅಂದರೆ ನಾನು ಹೇಳೋದು, ನಾವೆಣಿಸ್ತದೆ ನಾವು ಹೋಗೋದೇ ಕಷ್ಟ, ಆ ಥರ ನಾವು ಥಿಂಕ್ ಮಾಡ್ತೀವಿ. ಆದರೆ ಎಷ್ಟೋ ಜನ ನೋಡಿ, ಅವರು ಹೋಗೋದಲ್ಲದೆ 4 ಜನ ಅವ್ರ ಟೀಮಲ್ಲಿ 4 ಲೈನಲ್ಲಿ ತಂದಿದ್ದಾರೆ. ನೆವರ್ ಸ್ಟೇ ಇನ್ ದ ಕಂಫರ್ಟ್ ಝೋನ್. ನೆವರ್ ಸ್ಟೇ ಇನ್ ದ ಕಂಫರ್ಟ್ ಝೋನ್. ಸ್ವಲ್ಪ ಹೊರಗಡೆ ಬಂದು ನೋಡಿ. ಬರೀ ನೀವು ನಿಮ್ಮೂರೇ ದೊಡ್ಡದು 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 ಅಂತ, ಈಗ ಕುಂದಾಪುರನೇ ದೊಡ್ಡದು ದೊಡ್ಡದು ಅಂತ ತಗೊಂಡ್ರೆ ಅವನು ದೊಡ್ಡದೇ ಹೇಳ್ತಾನೆ. ಅವನು ಬೆಂಗಳೂರು ನೋಡಲಿಲ್ಲ. ಅವನು ಕುಂದಾಪುರದಲ್ಲಿ ಟ್ರಾಫಿಕ್ ಜಾಮ್, ಅವ್ರು ಹೇಳ್ಬೇಕು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಮಾರೆ, ಒಂದು ಅರ್ಧ ಗಂಟೆ 1 ಗಂಟೆ ಕೆಲವು ಟೈಮ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನು ಕೇಳ್ತಾನೆ ಟ್ರಾಫಿಕ್ ಜಾಮ್ ಅಂದ್ರೆ ಏನು ಅಂತ. ಅವನಿಗೆ ಇಲ್ಲಿ ಸಿಗ್ನಲ್ ಲೈಟೇ ಇಲ್ಲ, ಅವನಿಗೆ ಟ್ರಾಫಿಕ್ ಜಾಮ್ ಅಂತ ಏನಂತನೂ ಗೊತ್ತಾಗೋದಿಲ್ಲ. ಯಾವಾಗ ಅವ ಬೆಂಗಳೂರಿಗೆ ಹೋಗಿ ತೋರಿಸ್ತೀವೋ ಆವಾಗ ಗೊತ್ತಾಗ್ತದೆ ನೋಡಿ. ನಾವು ಮಲೇಷ್ಯಾಕ್ಕೆ ಹೋಗಿದ್ವಿ, ಎಷ್ಟೋ ಸಲ ಹೋಗಿದ್ವಿ. ಮಲೇಷ್ಯಾ ನಾವು ನೋಡಿ, ಇಲ್ಲಿ ಈ ಹುಬ್ಳಿಯಲ್ಲಿ ನೋಡಿ ಎಷ್ಟು ಜನ, ಆಚೆ ಬಸ್ ಸ್ಟ್ಯಾಂಡ್ ಈ ಕಡೆ ಜನ ಎಷ್ಟು ಆ ಕಡೆ ಈ ಕಡೆ ಓಡ್ತಾ ಇರ್ತಾರೆ. ನಾವು ಅವರಿಗೆ ಮಲೇಷ್ಯಾ ಕೌಲಾಲಂಪುರ್ ಸಿಟಿಯಲ್ಲಿ ಈ ಜನನೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೇಳುವುದಿಲ್ಲ. ಕೌಲಾಲಂಪುರ್ ಸಿಟಿಯಲ್ಲಿ ನೋಡಿ ನೀವು ಏನಿದೆ, ಅಲ್ಲಿ ಜನ ತಿರುಗಾಡೋದಿಲ್ಲ. ಯಾರೋ ಟೂರಿಸ್ಟ್ ಬಂದವರು ಆಚೆ ಈಚೆ ಹೋಗ್ಬೋದು ಅಂತ, ಲೋಕಲ್ ಅವ್ರು ಯಾರಿಲ್ಲ. ಲೋಕಲ್ ಅವರು ಎಲ್ಲ ವೆಹಿಕಲಲ್ಲೇ ಇರ್ತಾರೆ, ವೆಹಿಕಲ್ ಹೋಗ್ತಾ ಇರ್ತಾರೆ, ವೆಹಿಕಲ್ ಬರ್ತಾ ಇರ್ತಾರೆ. ಈ ಥರ ಬಸ್ ಸ್ಟ್ಯಾಂಡಲ್ಲಿ ಈ ಥರ ರಶ್ ಗಿಶ್ ಇಲ್ಲ ಅಲ್ಲಿ.
ಆದರೆ ನಮ್ಮ ಥರ ಜನ ನಂಬಲಿಕ್ಕಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸಿಟಿಯಲ್ಲಿ ಇನ್ನೂ ಜನ ಜಾಸ್ತಿ ಅಂತ ಎಣಿಸ್ತಾರೆ. ಆದರೆ ಕೆಲವೊಂದು ಸೊಫಿಸ್ಟಿಕೇಟೆಡ್ ಸಿಟಿ ಇದೆ ನೋಡಿ, ಅಲ್ಲಿ ಅವ್ರು ಬೆಳೆದಿರ್ತಾರೆ ಜನ. ಸೊ ಈ ರೀತಿ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರಲೇಬೇಕು. ನೀವು ಅಟ್ಲೀಸ್ಟ್ ಹೊರಗಡೆ ಹೋಗಿ ನೋಡಿ, ದೊಡ್ಡ ದೊಡ್ಡ ಸೆಮಿನಾರನ್ನು ನೋಡಿ. ಮೊನ್ನೆ ಪ್ರೊಫೆಸರ್ ಹೇಳಿದ್ರು, ನನಗೂ ಸಹ ಒತ್ತಾಯ ಮಾಡಿದ್ರು, ನೀವು ಬಂದು ಒಂದ್ಸಲ ನೋಡಿ ನಮ್ಮ ಸೆಮಿನಾರ್, ದುಬೈಯಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ನೋಡಿ ಅಂತ. ಆ ಸ್ಟ್ಯಾಂಡರ್ಡ್ ನೋಡ್ಬೇಕು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾಳೆ ಬೆಳಿಗ್ಗೆ ನೀವು ಬನ್ನಿ, ನಿಮಗೆ ಆ ಸೆಮಿನಾರ್ ನೋಡಿ. ನಮ್ಮಂಥವ್ರು ಒಬ್ಬರನ್ನಾದ್ರೂ ಅಲ್ಲಿ ತೋರಿಸ್ತಾರ ನೋಡಿ, ತೋರಿಸೋದ್ರಲ್ಲಿ. ಅಂದರೆ ಆ ಸೆಮಿನಾರ್ ಎಲ್ಲ ಮಲ್ಟಿ ಮಿಲಿಯನರ್ಸ್. DXನಲ್ಲಿ ತಿಂಗಳಿಗೆ 10 ಲಕ್ಷ, 20 ಲಕ್ಷ, 50 ಲಕ್ಷ, ತಿಂಗಳಿಗೆ 1 ಕೋಟಿ ತಗೊಳ್ಳೋರನ್ನ ಮಾತ್ರ ಇದ್ದಾರೆ ಅದರಲ್ಲಿ. ಯಾಕೆಂದ್ರೆ ಆ ಸೆಮಿನಾರಿಗೆ ನಿಮಗೆ ಮಿನಿಮಮ್ 25,000 ರೂಪಾಯಿ ನೋಡಿ ಕಟ್ಲಿಕ್ಕೆ. 2 ಡೇಸಿಗೆ 25,000 ಕಟ್ಟಿ ಬಂದವರು. ಅಂದರೆ ಆ ಲೆವೆಲಲ್ಲಿ ಇದ್ದವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ, ವಿಜಯ್ ಅವರಿಗೆ, ಪ್ರೊಫೆಸರ್ ವಿಜಯ್ ಅವರಿಗೆ ಫೋನ್ ಮಾಡಿ ಎಷ್ಟೋ ಸಲ ಕರ್ನಾಟಕದಲ್ಲಿ ಶೆಟ್ರ್ ಮಾಡ್ಲಿಕ್ಕೆ ಆಗ್ತದೆ, ಬರ್ಲಿಕ್ಕೆ ಆಗ್ತದೆ, ಅವ್ರಿಗೆ ಬರ್ಬೋದು, ಅವ್ರಿಗೇನು 2 ಲಕ್ಷ ಖರ್ಚು ಮಾಡೋದೊಂದು ದೊಡ್ಡದಲ್ಲ ಅಂತ ಅವರು ಹೇಳಿದ್ರಂತೆ. ಅಫ್ಕೋರ್ಸ್ ನನಗೇನು ದೊಡ್ಡದಲ್ಲ ಬಿಡಿ, ಬಟ್ ನನ್ನ ಟೈಮ್ ಮತ್ತು ಏನೋ ಒಂದು ಬೇರೆ ಅದರ ಪ್ರಾಬ್ಲಮ್ ಇಂದ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ. ಸೊ ಅದರಿಂದ ನಾವು ಅಂಥ ಒಂದು ಲೆವೆಲಲ್ಲಿ ಹೋದಾಗ ಮಾತ್ರ ನಮಗೆ ಅದರ ವಿಷಯ ಗೊತ್ತಾಗ್ತದೆ. ಮೊನ್ನೆ ನಮ್ಮ ಅಶೋಕ್ ಅವರು ಹೇಳಿದ್ರು, ನಮ್ಮಲ್ಲಿ ಇಲ್ಲಿ ಕೋಲ ಎಲ್ಲ ನಡೀತದೆ. ಕೋಲಕ್ಕೆ ಒಂದು ಹೆಚ್ಚು ಅಂದರೆ 10 ಲಕ್ಷ, ಜಾಸ್ತಿ ಅಂದರೆ 10 ಲಕ್ಷ, 20 ಲಕ್ಷ. ಇವ್ರಿಗೆ ಹೇಳಿದ್ರು ಕೋಟಿ, ಒಂದು 5 ಕೋಟಿ ಎಷ್ಟೋ ಖರ್ಚು ಮಾಡಿದ್ರು ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಅದೀಗ ನಾವು ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಅವ್ರು ನೋಡಿ ಬಂದಿದ್ದಾರೆ. ಹೋದವ್ರಿಗೆ ಎಷ್ಟು ಬೇಕಾದ್ರೆ ತಗೊಂಡು ಹೋಗಿ ತಿನ್ನಿ, ಮತ್ತೆ ಕಟ್ಕೊಂಡು ಹೋಗಿ, ಎಷ್ಟು ಬೇಕಾದ್ರೆ ಕೊಂಡು ಹೋಗಿ ನೋಡಿ. ಅದು ಯಾವಾಗಲೂ ನಮಗೆ ಅದು ನೋಡಿದಾಗ ಮಾತ್ರ ಅದಕ್ಕೆ ಖುಷಿಯಾಗಿ ಗೊತ್ತಾಗೋದು. ಆದ್ರಿಂದ ನಾವೇ ನಮ್ದು ದೊಡ್ಡದಂತ ತಿಳ್ಕೊಂಡಿದ್ರೆ ಅದು ರಾಂಗ್. ಆದ್ರಿಂದ ನೀವು ಹೊರಗೆ ಬಂದು ನೋಡಿ. ನಾವು ಎಣಿಸಿದ್ದೀವಿ, ಈಗ ನಾಳೆ ಎಲ್ಲ ನಾಡಿದ್ದು ಬೆಂಗಳೂರಿನಲ್ಲಿ 26ನೇ ತಾರೀಕು ಎಷ್ಟು ದೂರದ ಜನ ಬರ್ತಾರೆ ಹೋಗ್ತಾರೆ, ಅಷ್ಟು ದೂರದಲ್ಲಿ ಇಟ್ಟಿದ್ದಾರೆ ಅಂತ. ಬಟ್ ಈಗ ನೋಡಿದ್ರೆ ನಿನ್ನೆನೇ ವಿಷಯ ಗೊತ್ತಾಗಿದೆ, ಸೀಟ್ ಫುಲ್ ಆಯಿತು ಅಂತ. ಜನ ಇದ್ದಾರೆ, ನಾವು ಅವ್ರಿಗೆ ತಿಳಿಸ್ಬೇಕಷ್ಟೇ, ಅವ್ರನ್ನ ಹೊರಗಡೆ ತರಬೇಕು ನಾವು. ನಾನು ಒಂದು ಮೆಸೇಜ್ ಹಾಕಿದಾಗ ಎಷ್ಟೋ ಜನ ಅದನ್ನ ಮೆಸೇಜ್ ನೋಡಿ ಅವ್ರು ಬುಕ್ ಮಾಡಿದ್ರು. ಯಾಕೆಂದ್ರೆ ಅದರಲ್ಲಿ ಸಕ್ಸಸ್ ಸ್ಟೋರಿ ಇದೆ. ಸಿರಾಜುದ್ದೌನ್ನ ಸಕ್ಸಸ್ ಸ್ಟೋರಿ. ಅವನು ಆಟೋ ಡ್ರೈವರ್, ತಿಂಗಳಿಗೆ ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡುವವನು ಇವತ್ತು ಅವರ ಇನ್ಕಮ್ ದಿನಕ್ಕೆ 2 ಲಕ್ಷ ರೂಪಾಯಿವರೆಗೆ ಹೋಗಿದೆ ನೋಡಿ. ಅಷ್ಟು ದೊಡ್ಡದಾಗಿ ಬೆಳೆದಿದೆ DXನಲ್ಲಿ. ಅವರು ಅವರ ಒಂದು ಬರೀ ಫಾರಿನ್ ಇನ್ಕಮ್ಮೇ ಅವರಿಗೆ 1 ಲಕ್ಷ ಮೇಲೆ ಬರ್ತಾರೆ. ಸೊ ನೆವರ್ ಸ್ಟೇ ಇನ್ ದ ಕಂಫರ್ಟ್ ಝೋನ್. ಅದನ್ನು ಬಿಟ್ಟು ನೀವು ಹೊರಗಡೆ ಬಂದಾಗ ಮಾತ್ರ ಸಾಧ್ಯ. ಲರ್ನ್ ಟು ಗಿವ್ ಅಪ್ ದ ಗುಡ್ ಫಾರ್ ದ ಬೆಸ್ಟ್ ಅಂತ. ಕೆಲವು ಟೈಮ್ ನಾವು ಹಿಂದಿದ್ದೇ ಹಿಡ್ಕೊಂಡು ಕೂತ್ಕೊಳ್ತೀವಿ. ಅಪ್ಪ ಹಾಕಿದ ಆಲದ ಮರ ಅಂತ ಒಂದು ಗಾದೆ ಇದೆ. ಕೆಲವರಿಗೆ ಒಂದು ಯಾವುದೋ ಒಂದು ಸೈಕಲ್ ತಗೊಂಡಿದ್ದ, ಆ ಸೈಕಲ್ ಮೇಲೆ ಅವರಿಗೆ ಅದು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಅದರಿಂದ ನನಗೇನೋ ಆಗಿದೆ ಅಂತ. ಬಟ್ ಅದರಿಂದ ನಿಮ್ಗೆ ಎಷ್ಟೋ ತೊಂದರೆ ಆಗ್ತದೆ, ಆದರೂ ಅದನ್ನ ಮನೇಲಿ ಇಟ್ಕೊಂಡಿರ್ತೇವೆ. ಅದೇ ಥರ ಕಾರ್ ಇರ್ಬೋದು, ಅಥವಾ ಇನ್ಯಾವುದೋ ನಿಮ್ಗೆ ಹಳೆ ವಸ್ತುಗಳಿರ್ಬೋದು. ಸೊ ಲರ್ನ್, ಗಿವ್ ಅಪ್, ಅದನ್ನು ಬಿಡಿ, ಅದನ್ನು ಕೊಡಿ, ವಸ್ತು ತನ್ನಿ. ಅದಿದ್ರೆ ನಿಮ್ಗೆ ಹೊಸ್ತಿಯಲ್ಲಿ ಬರ್ತದೆ. ಅದನ್ನು ನೀವು ಕೊಟ್ಟು ವಸ್ತು ಮಾಡಬೇಕು. 1 ಬೆಡ್ರೂಮ್ ಇದ್ದರೆ ನೀವು 3 ಬೆಡ್ರೂಮ್ಗೆ ಥಿಂಕ್ ಮಾಡಬೇಕು. ಒಂದೇ ಬೆಡ್ರೂಮ್ ಅಲ್ಲೇ ಇರ್ತೀರಿ. ಸೊ ಹಳೆ ಗಾಡಿ ಇದ್ರೆ ಅದರಲ್ಲೇ ಇರ್ತೀರಿ. ಅದನ್ನು ಬಿಟ್ಟು ವಸ್ತು ಮಾಡಿ. ಲರ್ನ್, ಗಿವ್ ಅಪ್ ದ ಗುಡ್ ಫಾರ್ ದ ಬೆಸ್ಟ್. ಅದರಿಂದ ನಿಮಗೆ ಇಂಪ್ರೂವ್ಮೆಂಟ್ ಒಳ್ಳೇದಾಗ್ತದೆ, ಮುಂದಕ್ಕೆ ಇನ್ನೂ ಒಳ್ಳೇದಾಗ್ತದೆ. ಸೊ ಹಾಗಾಗಿ ಹಳೆದ ಇಟ್ಕೊಂಡು ಕುತ್ಕೊಳ್ಬೇಡಿ. ನೀವು ಬರೇ ರೂಬಿ ನೀವು ಡೈಮಂಡ್ ಆಗಿ, ಸ್ಟಾರ್ ಅಂತ ಕುತ್ಕೋಬೇಡಿ. ಅಲ್ಲಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ನೀವು ನೋಡಿ ಅಲ್ಲಿ ಹೇಗೆ ಎಂಜಾಯ್ ಮಾಡ್ಬೋದು. TSIBಗೆ ಕ್ವಾಲಿಫಿಕೇಶನ್ ಆಗಿ ಎಂಜಾಯ್ಮೆಂಟ್ ಹೇಗೆ ಮಾಡ್ಬೋದು ನೋಡಿ. ಸೊ ಹಾಗಾಗಿ ಲರ್ನ್, ಕಲಿಬೇಕು ನಾವು. ಯಾವುದನ್ನ, ಹಳೆದನ್ನ ಬಿಟ್ಟು ಹೊಸದಕ್ಕೆ ಅದು ಕಲಿಬೇಕಾಗ. ನೆವರ್ ಸೆಟ್ ಆರ್ಟಿಫಿಷಿಯಲ್ ಬೌಂಡ್ರೀಸ್. ಆರ್ಟಿಫಿಷಿಯಲ್ ಅಂದ್ರೆ ಏನು? ಕೆಲವು ಆರ್ಟಿಫಿಷಿಯಲ್ ಆಗಿ ಈಗ ಪಿಕ್ಚರ್ ಎಲ್ಲ ಶೂಟಿಂಗ್ ಮಾಡ್ತಾರೆ ನೋಡಿ, ಆರ್ಟಿಫಿಷಿಯಲ್ ಆಗಿ ಒಂದು ಅರಮನೆ ಮಾಡೋದು, ಆರ್ಟಿಫಿಷಿಯಲ್ ಆಗಿ ಒಂದು ರೋಡ್ ಮಾಡೋದು, ಅಥವಾ ಆರ್ಟಿಫಿಷಿಯಲ್ ಆಗಿ
ಒಂದು ದೊಡ್ಡ ಕಾರ್ ಮಾಡಿ ಅದಕ್ಕೆ ಅದೆಲ್ಲ ಆರ್ಟಿಫಿಷಿಯಲ್. ನೆವರ್ ಸೆಟ್ ಆರ್ಟಿಫಿಷಿಯಲ್ ಬೌಂಡ್ರಿ. ಅದರ ಮೇಲೆ ನೀವು ನಂಬಿಕೆ ಇಡಬೇಡಿ. ಪರ್ಮನೆಂಟ್ ಆರ್ಟಿಫಿಷಿಯಲ್ ಬೌಂಡ್ರಿ ಅದೆಲ್ಲ ಏನು ಟೆಂಪ್ರವರಿ ಅಷ್ಟೇ, ಸ್ವಲ್ಪ ದಿನಕ್ಕಿರುವ ಆರ್ಟಿಫಿಷಿಯಲ್. ಅದನ್ನ ನಾವು ಅದಕ್ಕೆ ಸೆಟಪ್ ಆಗಿ ಕುತ್ಕೋಬಾರ್ದು. ನೆವರ್ ಸೆಟ್ ಆರ್ಟಿಫಿಷಿಯಲ್ ಬೌಂಡ್ರೀಸ್. ನಮಗೆ ಇಷ್ಟು ಹಣ ಬರ್ತದೆ ಬರ್ತದೆ ಅಂತ ಅದ್ರ ಮೇಲೆ ನಂಬಿಕೆನೇ ಇಡಬೇಡಿ. ನೀವು ಮುಂದಕ್ಕೆ ಹೋಗಲೇಬೇಕು. ನೀವೀಗ ನಿಮ್ಗೆ 20,000 ಬರ್ತದೆ ಬರ್ತದೆ ಅಂತ ನೀವು DXNನಲ್ಲಿ ನೀವು ಬೇರೆ ಮಾಡದೇ ಇದ್ದರೆ, ಪ್ರಮೋಷನ್ ಆಗಲೇ ಇದ್ದರೆ, ಆ 20,000 ಬರೋದು ನಿಮಗೆ 15,000 ಆಗ್ತದೆ ಆಸ್ ಎ ಮ್ಯಾಟ್ರ್ ಆಫ್ ಟೈಮ್. ಯಾಕಂದರೆ ಕೆಳಗಿನವರು ಕ್ವಾಲಿಫಿಕೇಶನ್ ಆಗ್ತಾರೆ, ಕೆಳಗಿನವರು ಸ್ಟಾರ್ ಇದ್ದು ರೂಬಿ ಆಗ್ತಾರೆ, ಡೈಮಂಡ್ ಆಗ್ತಾರೆ, ಅವಾಗ ಆಟೋಮೆಟಿಕ್ ಕಟ್ ಆಫ್ ಆಗ್ತದೆ. ಆದ್ದರಿಂದ ನೀವು ಹೊಸ ಹೊಸ ಲೈನ್ಗಳನ್ನು ಹಾಕ್ತಾ ಹೋಗ್ತಾ ಇರಬೇಕು. ಅದನ್ನು ನೀವು ಮರೀಲೇಬಾರ್ದು. ನಿಮ್ಮ ಬ್ಯಾಕ್ ಬೋನ್ ಸ್ಟ್ರಾಂಗ್ ಇರಬೇಕಂತ ಹೇಳಿದ್ರೆ, ನೀವು ಗಟ್ಟಿ ಇರಬೇಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಹೊಸ ಜನರನ್ನ ತರಲೇಬೇಕು, ಹೊಸ ಜನರನ್ನ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಗೆ ಏನು ಬರ್ತದೆ ಅದು ಅದು ಕಮ್ಮಿ ಆಗ್ಬೋದು. ಡೋಂಟ್ ಸ್ಪೆಂಡ್ ಸೋ ಮಚ್ ಟೈಮ್ ಇನ್ ವಾಟ್ ಯು ಕಾಂಟ್ ಎಕ್ಸ್ಪೆಕ್ಟ್. ಇನ್ನು ನಾವು ಏನು ಮಾಡ್ತೀವಿ ಅಂದರೆ, ಕೆಲವು ಟೈಮು ಮಾಡಿದ್ದನ್ನೇ ಮಾಡ್ತಾನೇ ಇರ್ತೀವಿ. ಕೆಲವು ರೈತರು ಇರ್ತಾರೆ, ಅವರಿಗೆ ವರ್ಷಕ್ಕೆ ಒಂದು 10 ಕ್ವಿಂಟಾಲ್ ಬರ್ತದೆ, ಅದನ್ನೇ ಮಾಡ್ತಾ ಇರ್ತಾರೆ. 10 ಕ್ವಿಂಟಲ್ 11 ಕ್ವಿಂಟಲ್ ಬರ್ಬೋದು, ಇಲ್ಲ 10 ಕ್ವಿಂಟಲ್ ಬರೋದು 9 ಕ್ವಿಂಟಲ್ ಬರ್ಬೋದು. ಬಟ್ ಅವರು ಮುಂದಕ್ಕೆ ಹೋಗ್ಲಿಕ್ಕಿಲ್ಲ, ಅದನ್ನೇ ಮಾಡ್ತಾರೆ. ಡೋಂಟ್ ಸ್ಪೆಂಡ್ ಸೋ ಮಚ್ ಟೈಮ್. ಟೈಮ್ ಹಾಕ್ತೀರಿ ಅದಕ್ಕೆ ವಾಟ್ ಯು ಕಾಂಟ್ ಎಕ್ಸ್ಪೆಕ್ಟ್. ನೀವು ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿಮಗೆ ಪುನಃ ಪುನಃ ಅದೇ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾಕೆ ಅದರ ಮೇಲೆ ಟೈಮ್ ಹಾಕ್ತೀರಿ? ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಹಾಗೆ. ನೀವು ಒಬ್ರು ಇದ್ದಾರೆ, ಅವನ ಕೆಪಾಸಿಟಿ ಈ ಬೆರಳಿದೆಯಲ್ಲ, ಇದನ್ನು ದಪ್ಪ ಮಾಡಿ ನೋಡೋಣ, ಆಗ್ತದ? ಇದು ಸ್ಟ್ರಾಂಗ್ ಮಾಡಿ, ಇನ್ನು ಉದ್ದ ಮಾಡಿ, ತೋರ್ ಬೆರಳು ಆಗ್ತದ? ಆಗಲಿಲ್ಲ, ಆಗ ಸಾಧ್ಯನೇ ಇಲ್ಲ. ಅಂದರೆ ಈಗ ಉಡುಪಿ ಅಂದರೆ ಉಡುಪಿನೇ, ಕುಂದಾಪುರ ಕುಂದಾಪುರ, ಹುಬ್ಳಿ ಹುಬ್ಳಿನೇ, ಬೆಂಗಳೂರು ಬೆಂಗಳೂರೇ. ಸೊ ಅದನ್ನು ನಾವು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಮಗೆ ರಿಸಲ್ಟ್ ಬರೋದಿಲ್ಲ, ಅಲ್ಲೇ ಹೋಗಿ ವರ್ಕ್ ಮಾಡ್ತೀವಿ, ಅಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ನಾವು. ವೇಸ್ಟ್ ಅಲ್ಲ? 1 ಸಲ 2 ಸಲ 3 ಸಲ, ಓಕೆ 4 ಸಲ 5 ಸಲ, ಮತ್ತು ನೀವು ಅದರ ಮೇಲೆ ಟೈಮ್ ಹಾಕ್ತಾ ಇದ್ರೆ ನಮಗೆ ತಲೆ ಇಲ್ಲ ಅಂತ ಹೇಳ್ಬೇಕು. ಎಷ್ಟೋ ಜನ DXN ಬರ್ತಾರೆ, ಅವ್ರು ಬರೀ ಕನ್ಸ್ಯೂಮರ್ಸ್. ನೀವು ಅವ್ರ ಮೇಲೆ ನೀವು ಮಾಡಿ 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 ಮಾಡಿ, ಯಾಕೆಂದರೆ ಈಗ ಆಲ್ರೆಡಿ ಆ್ಯಟಿಟ್ಯೂಡ್ ನೀವು ಕೇಳಿದರೆ ಸಬ್ಜೆಕ್ಟ್ ಚೇಂಜ್ ಆಗಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ನೀವು ಚೇಂಜ್ ಆಗಿ ಚೇಂಜ್ ಆಗಿ ಚೇಂಜ್ ಆಗಿ ಅಂದರೆ ಆಗ್ತದೆ? ಆಗಿ ಮೀಟಿಂಗ್ ಬನ್ನಿ ಮೀಟಿಂಗ್ ಬನ್ನಿ, ಎಲ್ಲಿ ಬರ್ತಾರೋ? ಟೈಮ್ ಅವ್ರ ಮೇಲೆ ಹಾಕಬೇಡಿ, ಹೊಸೊಬ್ಬರನ್ನ ತನ್ನಿ. ಡೋಂಟ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇನ್ ವಾಟ್ ಯು ಕಾಂಟ್ ಎಕ್ಸೆಲ್. ಅದರಿಂದ ನೀವು ರಿಸಲ್ಟ್ ತರಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳಿದ ನಂತರ ನೀವು ಅದನ್ನು ಗಿವ್ ಅಪ್ ಮಾಡಿ ಹೊಸಬರನ್ನ ತರಬೇಕಾಗ್ತದೆ. ನಿಮ್ಮ ಟೈಮ್ ಇಸ್ ಗೋಲ್ಡನ್ ಟೈಮ್, ಅದರ ಮೇಲೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಹಲೋ ಹೌ ಆರ್ ಯು ಅಂತ ಅಷ್ಟೇ. ಓನ್ಲಿ ಈಸ್ ಎ ಕನ್ಸ್ಯೂಮರ್, ಅವರು ನಿಮ್ಗೊಬ್ರು ಗ್ರಾಹಕರಷ್ಟೇ. ಅದರ ಮೇಲಿನ ಅವ್ರ ಎಕ್ಸ್ಪೆಕ್ಟೇಷನ್ DXN ಅಲ್ಲಿ ನೀವು ಇಟ್ಕೋಬಾರ್ದು. ನೆವರ್ ಸ್ಟಾಪ್ ಲರ್ನಿಂಗ್. ಯಾವಾಗ ನೀವು ಈ ಲರ್ನಿಂಗ್ ಅನ್ನು ಕಲಿಯುವುದನ್ನು ಬಿಡ್ತಿರೋ, ಅಲ್ಲಿಗೆ ನಿಮ್ಮ ಎಂಡ್ ಆಗ್ತಾ ಹೋಗ್ತದೆ. ಅಂದರೆ ನಿಮ್ಮ ಇನ್ಕಮ್ ಜಾಸ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ನೀವು ಬೇರೆ ಬೇರೆ ರೀತಿಯಲ್ಲಿ ಕಲಿತೀರಿ, ಕಲಿಯುವುದು ಡಿಫರೆಂಟ್ ಟೈಪ್ಸಲ್ಲಿ ಕಲಿಬೋದು ನಿಮಗೆ. ಆ ಕಲಿತಾಗ ಮಾತ್ರ ನೀವು ಚೇಂಜಸ್ ಆಗ್ತಾ ಹೋಗ್ತಾ ಇರ್ತಾರೆ. ಈಗ ಅದಕ್ಕೆ ಬೇಕಾದಷ್ಟು ನಾವು ಉದಾಹರಣೆ ಕೊಡ್ಬೋದು. ಜನ ಈಗ ನೋಡಿ, ನಮ್ಮದು ಬಿಗ್ ಬಾಸ್ ಆಯಿತು, ಗಿಲ್ಲಿ ಇರ್ಬೋದು, ಅಥವಾ ಹೊಸ ಹೊಸ ಇರ್ಬೋದು. ಅವ್ರು ನೋಡಿ ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ಅವರು, ನಾನು 3 ತಿಂಗಳು ಕಲೀಲಿಕ್ಕೆ ರೆಡಿ ಇದ್ದೀನಿ, 3 ತಿಂಗಳು ನಿಮ್ಮ ಜೊತೆಗಿರ್ಬೇಕಂತ. ಏನಾಯ್ತು ನೋಡಿದ್ರ? ಯಾವ ರೀತಿ ಅವರಿಗೆ ಮಾನ ಮರ್ಯಾದೆ ಸನ್ಮಾನಗಳು ಹೇಗೆ ಚೇಂಜ್ ಆಯ್ತು. ಅವರವರು ಒಪ್ಕೊಳ್ಳಿಲ್ಲ. 3 ತಿಂಗಳು ಮೊಬೈಲ್ ಬಿಡಬೇಕು ಹೇಳಿದ್ರೆ, ಅವರು ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ, ಮನೆಯವರಿಗೆ ಫೋನ್ ಮಾಡಲಿಕ್ಕಿಲ್ಲ, ಅಲ್ಲಿಯೇ ಇರಬೇಕು ಅವರು, ಯಾರು ಸಂಬಂಧಗಳಿಲ್ಲ, ಸೋಷಿಯಲ್ ಮೀಡಿಯಾ TV ನೋಡಲಿಕ್ಕಿಲ್ಲ. ಟಫ್ ಇದೆ, ಸುಲಭ ಇಲ್ಲ. ಆದರೆ ಏನಾಯ್ತು? ಚೇಂಜಸ್ ಏನಾಯ್ತು? ಇವತ್ತು ಹೊರಗಡೆ ಬಂದಾಗ ಅವರು ಏನಾದರೂ ಒಂದು ಫಂಕ್ಷನಿಗೆ 5 ಲಕ್ಷ ರೂಪಾಯಿ ಕರೆದು ಬನ್ನಿ, ಫಂಕ್ಷನಿಗೆ ಬನ್ನಿ ಅಂತ ಕರೆದಿದ್ದಾರೆ. ನೆವರ್ ಸ್ಟಾಪ್ ಲರ್ನಿಂಗ್. ಇದನ್ನು ಅವಕಾಶಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು.
ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ಬೇಕು, ನಾವು ಕಲಿಬೇಕು, ಇನ್ನೂ ಕಲಿಬೇಕು, ಇನ್ನೂ ತಿಳ್ಕೋಬೇಕು, ಇನ್ನೂ ಮಾಡಬೇಕು, ಅದಿರ್ಬೇಕು. ಆ ಆಟಿಟ್ಯೂಡಲ್ಲಿದ್ದಾಗ ಮಾತ್ರ ನಾವು ಬೆಳಿತೀವಿ. ಇದು ನಾನು ಹೇಳಿದ್ದಲ್ಲ, ಡಾಕ್ಟರ್ ಲಿಮ್ ನಮಗೆ ಇದನ್ನೆಲ್ಲ ಬರೆದು ಕಳಿಸಿದ್ದಾರೆ. ಇನ್ವೆಸ್ಟ್ ಟೈಮ್ ಆ್ಯಂಡ್ ಮನಿ ಇನ್ ಎಜುಕೇಶನ್. ನಾವು ಇನ್ವೆಸ್ಟ್ ಎಲ್ಲಿ ಮಾಡ್ತೀವಿ? ಪ್ರಾಡಕ್ಟ್ಗೆಲ್ಲ ಮಾಡ್ತೀವಿ, ಬೇರೆ ಎಲ್ಲಕ್ಕೆ ಮಾಡ್ತೀವಿ. ಆದರೆ ಎಜುಕೇಷನ್ಗೆ ನಾವು ದುಡ್ಡು ಖರ್ಚು ಮಾಡೋದು. ಎಜುಕೇಷನ್ಗೆ ನಾವು ದುಡ್ಡು ಖರ್ಚು ಮಾಡಬೇಕು, ಬೆಳಿಲಿಕ್ಕೆ ಖರ್ಚು ಮಾಡಬೇಕು. ಅದಕ್ಕೆ ಈ ಟೂಲ್ಸ್ಗಳಿರ್ಬೋದು, ಅಥವಾ ಡ್ರೈ ಗ್ಯಾನೋಡರ್ಮ ಇರ್ಬೋದು, ಅಥವಾ ಕಂಪನಿ ಬುಕ್ಸ್ಗಳಿರ್ಬೋದು. ಇದನ್ನು ನಾವು ಜಾಸ್ತಿ ಟೂಲ್ಸ್, ಇನ್ವೆಸ್ಟ್ ಟೈಮ್ ಆ್ಯಂಡ್ ಮನಿ ಇನ್ ಎಜುಕೇಷನ್. ಮೀಟಿಂಗ್ ಇದ್ರೆ ತಪ್ಪಿಸ್ಲೇಬಾರ್ದು ನೋಡಿ. ಎಲ್ಲೆಲ್ಲಿ ಮೀಟಿಂಗ್ ಇದೆ ಹುಡ್ಕೊಂಡು ಹೋಗಿ ಕೂತ್ಕೊಳ್ಬೇಕು ನಾವು. ಎಲ್ಲೆಲ್ಲಿ ಕಾನ್ಫರೆನ್ಸ್ ಇದೆ ಅಲ್ಲಿ ಹೋಗ್ಬೇಕು ನಾವು. ಎಲ್ಲೆಲ್ಲಿ ಕ್ಯಾಂಪ್ ನಡೀತದೆ ಅಲ್ಲಿ ಹೋಗ್ಬೇಕು ನಾವು. ಇನ್ವೆಸ್ಟ್ ಟೈಮ್. ನಿಮಗೆ ಅಲ್ಲಿ ಒಂದು 2,000 3,000 ಖರ್ಚು ಬರೋದು, ಅದರಿಂದ ನಿಮ್ಮ ಮೈಂಡ್ ಓಪನ್ ಆಗ್ತದೆ. ನೀವು 30,000 50,000. ನಾನು ಯಾವಾಗಲೂ ಹೇಳ್ತೀನಿ, ಈ ಸಣ್ಣ ಸಣ್ಣ ಪ್ರೋಗ್ರಾಮಲ್ಲಿ ಈ ಯಾರು ನಮ್ಮ ಇವ್ರು ಹುಟ್ಕೊಳ್ತಾರೆ, ಮೆಂಬರ್ ಹುಡ್ತಾರೆ ಸಣ್ಣ ಸಣ್ಣ ಪ್ರೋಗ್ರಾಮಲ್ಲಿ. ಅವ್ರು ಜಾಸ್ತಿ ಅಂದರೆ ಒಂದು ಸ್ಟಾರ್ ಆಗ್ಬೋದೋ ಇಲ್ವೋ. ಬಟ್ ನಿಮಗೆ ಡೈಮಂಡ್, ಡಬಲ್ ಡೈಮಂಡ್, ಕ್ರೌನ್ ಡೈಮಂಡ್ ಹುಟ್ಟುವುದು ಎಲ್ಲಿ? ದೊಡ್ಡ ದೊಡ್ಡ ಸೆಮಿನಾರ್, ದೊಡ್ಡ ದೊಡ್ಡ ಕಾನ್ಫರೆನ್ಸ್, ದೊಡ್ಡ ದೊಡ್ಡ ನಿಮಗೆ ಕ್ಯಾಂಪ್ಗಳು ನಡೀತದಲ್ಲ, ರೆಕಗ್ನಿಷನ್ ಸೆರೆಮನಿ ನಡೀತದೆ, ಅದರಲ್ಲಿ ನಿಮ್ಮ ಡೈಮಂಡ್ ಎಲ್ಲ ಹುಟ್ಟುದಲ್ಲಿ. ನಮಗೆ ಒಂದ್ಸಲ ಹಣ ಖರ್ಚಾಗ್ಬೋದು, ಬಟ್ ನೀವು ಒಂದ್ಸಲ ಹಾಕೊಂಡು ಅಲ್ಲಿ ಕೂರಿಸಿದ್ರೆ ಅವರ ಮೈಂಡ್ ಕಂಪ್ಲೀಟ್ ಓಪನ್ ಆಗ್ತದೆ. ಅವ್ರು ನಿಮ್ಮ ಮೇಲೆ ಡಿಪೆಂಡೆನ್ಸಿ ಆಗೋದಿಲ್ಲ. ಇನ್ವೆಸ್ಟ್ ಟೈಮ್ ಆ್ಯಂಡ್ ಮನಿ ಇನ್ ಎಜುಕೇಷನ್. ಅಂದರೆ ನಿಮ್ಮ ಕಲೀಲಿಕ್ಕೋಸ್ಕರ, ಎಜುಕೇಷನಿಗೋಸ್ಕರ ನಾವು ಹಣವನ್ನು ಖರ್ಚು ಮಾಡಲೇಬೇಕು. ಚೇಂಜ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ಡಾಕ್ಟರ್ ಲಿಮ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹಾಗೆ ನಾವು ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಬಾಯಲ್ಲಿ ನಾವು ಗುಟ್ಕಾ ಇಟ್ಕೊಂಡು ಮಾತಾಡಿದ್ರೆ ಹೇಗಾಗ್ಬೋದು? ಅವನ ಎದುರುಗಡೆ ಅವನು ಕೇಳ್ತಾನ, ಇವನೇ ಈ ಥರ ಇದ್ದಾನೆ, ನಮ್ಗೆ ಹೇಳ್ತಾನೆ. ಇದನ್ನು ನಾವು ಚೇಂಜ್ ಮಾಡಲೇಬೇಕು. ಹೋಗ್ಬೇಕಾದ್ರೆ ಒಂದು 90 ಹಾಕೊಂಡು ಹೋಗಿ ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಹೇಗೆ? ಆರೋಗ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಸಿಗರೇಟ್ ಹಚ್ಕೊಂಡು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಹೇಗೆ? ಜನ ಅಕ್ಸೆಪ್ಟ್ ಮಾಡ್ಬೋದಾ? ಸ್ವಲ್ಪ ನೀವು ಇದರ ಬಗ್ಗೆ ಯೋಚನೆ ಮಾಡಿ. ಚೇಂಜ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ಅಫ್ಕೋರ್ಸ್ ಒಂದೇ ಸಲ ನೀವು ಬಿಟ್ಬಿಡ್ಲಿಕ್ಕೆ ಆಗ್ಬೋದು. ಸ್ವಲ್ಪ ಬಿಟ್ಟು ಆಮೇಲೆ ಅದನ್ನು ಬಿಟ್ಬಿಡ್ಬೋದು. DXN ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಹೋಗಿ. DXN ಸ್ಪೈಸಿ ಟೀ ಇದೆ ನೋಡಿ, ಸ್ಪೈಸಿ ಟೀ ಕೇಳಿದ್ರೆ. ಸಿಗರೇಟು ನೀವು ಗುಟ್ಕಾವನ್ನೆಲ್ಲ ಬಿಟ್ಬಿಡ್ಬೋದು ನೋಡಿ. ಆ ಸ್ಪೈಸಿ ಟೀ ಜಸ್ಟ್ ನೀವು ಬಾಯಲ್ಲಿ ಇಟ್ಕೊಳ್ಳಿ, ಪೌಡರ್. ಗುಟ್ಕಾ ಎಲ್ಲ ನಿಮ್ಗೆ ಬಿಟ್ಟೋಗುತ್ತೆ. ಸಿಗರೇಟ್ನೇ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಜನ. ಅದನ್ನು ಕಂಟಿನ್ಯೂಯಸ್ ಆಗಿ ನೀವು ಎಸ್ ಬಿಡ್ತೀನಿ ನಾನು, ಇದನ್ನು ಯೂಸ್ ಮಾಡ್ತೀನಿ ಅಂತ ಇದನ್ನು ಸ್ಟಾರ್ಟ್ ಮಾಡಿ ಅದನ್ನು ಬಿಟ್ಬಿಡ್ಬೋದು. ಚೇಂಜ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ಯಾರು ಹೇಳ್ತಾರೆ? ಡಾಕ್ಟರ್ ಲಿಮ್ ನೋಡಿ ಇಷ್ಟೆಲ್ಲ ಅವರಿಗೇನು ಬಿಸ್ನೆಸ್ಸಿಗೆ ಬಂದು ಇದೆಲ್ಲ ಹೇಳಬೇಕಂತ ಏನಿಲ್ಲ. ನಾವಾದರೆ ಇಷ್ಟೋ ಜನ ಇದ್ದಾರೆ. ಆದರೆ ಅವರು ಮಕ್ಕಳಿಗೆ ಹೇಳಿದಾಗೆ ಪ್ರತಿಯೊಂದನ್ನು ನೋಡಿ ಯಾವ ರೀತಿ ನೀವು ಚೇಂಜ್ ಆಗ್ಬೋದು ಜೀವನದಲ್ಲಿ, ಅದನ್ನೆಲ್ಲ ಹೇಳಿದ್ದಾರೆ ಸೀಕ್ರೆಟ್. ಸೊ ನೋ ಮನಿ ಆ್ಯಂಡ್ ನೋ ಟೈಮ್ ಸಿಂಡ್ರೋಮ್. ಯಾವಾಗ ಜನ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಇದೇ ಅವರ ಲೈಫನ್ನು ಹಾಳು ಮಾಡ್ಬಿಡ್ತಾರೆ. ಅವರ ಇಡೀ ಲೈಫೇ ಹಣ ಇಲ್ಲ, ಅವ್ರ ಹತ್ರ ಟೈಮ್ ಇಲ್ಲ. ನೋಡಿ ಬೇಕಾದ್ರೆ ಪ್ರತಿಯೊಬ್ಬರು ನೋ ಮನಿ ಆ್ಯಂಡ್ ನೋ ಟೈಮ್ ಸಿಂಡ್ರೋಮ್ ಅಂತ ಇದ್ದಾರೆ. ಬೇಕಾದಷ್ಟು ಜನ ಇರ್ತಾರೆ, ನನಗೆ ಟೈಮ್ ಇಲ್ಲರಿ, ನನಗೆ ಹಣ ಇಲ್ಲ, ನನಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಪುರ್ಸೊತ್ತಿಲ್ಲ, ನಂದೇ ಜಾಸ್ತಿ. ಅವ್ರು ಯಾವಾಗಲೂ ಅದೇ ಥರ ಇರ್ತಾರೆ ನೋಡಿಬೇಕು. 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು. ಅಂದರೆ ಅವರ ಮೈಂಡ್ ಸೆಟ್ ಆಗೋಗಿದೆ, ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ. ಅದೇ ಥರ ಹೇಳ್ತಾ 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 ಇಡೀ ಲೈಫನ್ನೇ ಕಳೀತಾರೆ. ಅಂಥವ್ರ ಜೊತೆಗೆ ನಾವು ಸೇರಿದರೆ ನಮಗೂ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಅಂಥವನ್ನ ಬಿಟ್ಟು ನಾವು ಮಾಡಬೇಕಾಗ್ತದೆ. ಇದೆಲ್ಲ ನಿಮಗೆ DXN ಅಲ್ಲಿ ಕಂಫೋರ್ಟ್ ಝೋನ್ ಅಂತ. ಬಾವಿ ಒಳಗಡೆ ನಾವು ಕಪ್ಪೆಗಳಲ್ಲ. ಬಾವಿ ಕಪ್ಪೆಗೆ ಗೊತ್ತಿಲ್ಲ ಸಮುದ್ರ ಇದೆ ಅಂತೇಳಿ. ಅದಕ್ಕೋಸ್ಕರ ಅದರಿಂದ ನಾವು ಹೊರಗೆ ಬಂದರೆ ನಮಗೆ ಬೇರೆಯೇ ದೊಡ್ಡ ಪ್ರಪಂಚ ಸಿಗ್ತದೆ. ದೊಡ್ಡ ಪ್ರಪಂಚ. ಅಕ್ಷಿತ್ ಅವರಿಗೆ ಸಿಕ್ಕಿದಾಗೆ, ಹಾಗೆ ನಮ್ಮ ಗಿಲ್ಲಿ ಅವರಿಗೆ ಸಿಕ್ಕಿದಾಗೆ ಸಿಗ್ತದೆ. ಬಟ್ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ನಾವು ಅದನ್ನು ಬಿಟ್ಟು ಒಂದ್ಸಲ ಒಂದು 3 ತಿಂಗಳಿಗೆ ನೀವು ಹೊರಗಡೆ ಹೋಗಿ. ನಾವು ನೋಡಿ, ನಾನು ಹೇಳಿದ್ದಲ್ಲ, ನಾವು ಹೋದರೆ 15 ದಿವಸ, 1 ತಿಂಗಳು
ಹೋಗ್ತಾನೆ ಇದ್ವಿ. ಡಿ ಎಕ್ಸ್ ಎಷ್ಟು ನಾವು ಇಡೀ ಕರ್ನಾಟಕ ಮೂಲೆ ಮೂಲೆ, ಗೋವಾದ ಮೂಲೆ ಮೂಲೆ ಗೊತ್ತುಂಟು ನಾವು. ಅಷ್ಟು ನಾವು ತಿರುಗಿದ್ದೀವಿ ನಾವು. ಕಂಫರ್ಟ್ ಝೋನಲ್ಲಿ ಕುತ್ಕೊಳ್ಳಿಲ್ಲ ನಾವು, ಬಾವಿ ಒಳಗಿನ ಕಪ್ಪೆಗಳಲ್ಲಿ. ಅದೇ ಥರ ಸಕ್ಸಸ್ ಆಗಬೇಕಾದ್ರೆ ಮಾಡಬೇಕಾಗ್ತದೆ. ರೆಡಿ ಇದ್ದೀರಾ ಹೊರಗೆ ಬರಲಿಕ್ಕೆ? ಯು ಮಸ್ಟ್ ಆಲ್ವೇಸ್ ಬಿಲೀವ್ ದಾಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ನಾವು ಏನು ಎಣಿಸಿದ ಹಾಗೆ ನಾವು ಆಗ್ತಾ ಇರ್ತೀವ. ಅಂದು ಇದು ಪ್ರಕೃತಿಯ ನಿಯಮನೇ ಅದೇ ಇದೆ, ನಮ್ಮ ನಿಯಮ ಅಲ್ಲ ಇದು. ನೀವೇನು ಒಂದು ಕ್ರಿಕೆಟ್ ಆಗ್ಬೇಕಾದ್ರೆ ಕ್ರಿಕೆಟ್ ಹಾಗೆ ಎಣಿಸ್ಕೊಂಡ್ರೆ, ನೀವು ಕ್ರಿಕೆಟ್ ಗ್ರೌಂಡಿಗೆ ಹೋದರೆ ನೀವು ಕ್ರಿಕೆಟರ್ ಆಗ್ತೀರಿ. ಇಲ್ಲ ನಾನು ಒಂದು ಒಳ್ಳೆ ಅಡುಗೆಯವನು ಆಗ್ಬೇಕಂದ್ರೆ, ಒಳ್ಳೆ ಅಡುಗೆಯ ಯಾರು ತಯಾರು ಮಾಡ್ತಾರೋ ಅವ್ರ ಜೊತೆಗೆ ಸೇರಿಕೊಂಡು ನೀವು ಒಳ್ಳೆಯ ಮಟನ್, ಚಿಕನ್ ಅಥವಾ ಗೋಪಿ ಮಚ್ಚಿ ಏನೆಲ್ಲ ತಯಾರಿ ಅದೆಲ್ಲ ಕಲಿತೀರಿ. ಅದೇ ನೀವು ಒಂದು ಒಳ್ಳೆಯ ಸಂಗೀತಗಾರ ಆಗ್ಬೇಕಾದ್ರೆ ಏನು ಮಾಡಬೇಕು? ಸಂಗೀತ ಸ್ಕೂಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗಿ ಅಲ್ಲಿ ಕಲಿಬೇಕಾಗ್ತದೆ ನೀವು. ಯು ಮಸ್ಟ್ ಆಲ್ವೇಸ್ ಬಿಲೀವ್ ದಾಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ನೀವು ಡಿ ಎಕ್ಸ್ನಲ್ಲಿ ಫಸ್ಟ್ ಬಿಲೀವ್ ಮಾಡಿ, ನಾನು ಡಿ ಎಕ್ಸ್ನಲ್ಲಿ ಸಕ್ಸಸ್ ಆಗೇ ಆಗ್ತೀನಿ, ನಾನು ಸ್ಟಾರು, ರೂಬಿ, ಡೈಮಂಡ್, ನೀವು ಅದಾಗೆ ಆಗ್ತದೆ. ಯಾರು ನಿನ್ನನ್ನು ತಡೆಯಲಿಕ್ಕಾಗುವುದಿಲ್ಲ. ಯಾಕೆಂದರೆ ಒನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೋಯ್ತು, ಅದಕ್ಕೆ ಸುಪ್ತ ಮನಸ್ಸಿಗೆ ಹೋಯ್ತು, ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ. ಫೈಲ್ ನೀವು ಏನೀಗ ಜನಗಣ ಮನ ನಿಮ್ಗೆ ಇದು ಕೂಡಲೇ ಗೊತ್ತಾಗ್ಬಿಡ್ತದೆ ನಿಮಗೆ ರಾಷ್ಟ್ರಗೀತೆ ಅಂತ ಯಾಕೆ ಗೊತ್ತಾಗ್ತದೆ? ರಿಪೀಟೆಡ್ಲಿ ಹೇಳ್ತಾ ಇದ್ದೀರಿ, ರಿಪೀಟೆಡ್ಲಿ. ಯಾವುದನ್ನೇ ನೀವು ರಿಪೀಟೆಡ್ಲಿ ಮಾಡ್ತಾ ಇದ್ದೀರಿ ಅದು ನಿಮ್ಮ ಸುಪ್ತ ಮನಸ್ಸಲ್ಲಿ ಹೋಗಿ ಕುತ್ಕೊಳ್ತದೆ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಇದು ಸೈನ್ಸ್, ಇದು ವಿಜ್ಞಾನ ನಾನು ಹೇಳೋದು. ಯಾವುದನ್ನೇ ನೀವು ಕೆಟ್ಟದ್ದನ್ನು ಪದೇ 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 ರಿಪೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಕೆಲವು ಇಮೋಷನ್ಸನ್ನ ನಾವು ಯಾವಾಗಲೂ ಅದನ್ನೇ ಎಣಿಸ್ತೀವಿ, ಅದನ್ನೇ ಮಾಡ್ತೀವಿ. ನೀವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗೋದಿಲ್ಲ ನಿಮಗೆ. ಯಾಕಂದರೆ ನಿಮ್ಗೆ ಅಲ್ಲಿಗೆ ಕೊಂಡೋಗ್ತದೆ. ಆದರೆ ಸ್ವಲ್ಪ ಯೋಚನೆ ಮಾಡಿ. ಯು ಮಸ್ಟ್ ಆಲ್ವೇಸ್ ಬಿಲೀವ್ ದ್ಯಾಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ನಾನು ಸಕ್ಸಸ್ಫುಲ್ ಆಗಲಿಕ್ಕೆ ಹುಟ್ಟಿರೋದು, ನಾನು ಸಕ್ಸಸ್ಫುಲ್ ಆಗೇ ಆಗ್ತೇನೆ. ನಿಮಗೆ ಈಗ ತೊಂದರೆ ಆಗಿರ್ಬೋದು, ಈಗ ನಿಮಗೆ ಸರಿಯಾದ ಜನ ಸಿಗದೇ ಇರ್ಬೋದು, ಬಟ್ ನಿಮ್ಮ ಯೋಚನೆ ಯಾವಾಗಲೂ ಚೇಂಜ್ ಆಗಬಾರ್ದು. ನಾನು ಹಾಗೆ ಆಗ್ತೇನೆ ಅಂತ ಒಂದು ಏನು ನೀವೊಂದು ಶಪಥ ಮಾಡಿದರೆ ನೀವು ಅದಾಗಲೇಬೇಕು. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು, ಬಟ್ ನೀವು ಆ ಜರ್ನಿಯಲ್ಲಿರಬೇಕು. ರೋಡ್ ತಪ್ಪಿ ಬೇರೆ ರೋಡಿಗೆ ಹೋಗ್ಬಾರ್ದು. ಕೆಲವರು ಏನು ಮಾಡ್ತಾರೆ, ಟೆಂಪ್ರವರಿ ಚೇಂಜ್ ಮಾಡಿಬಿಡ್ತಾರೆ, ಆವಾಗ ನಿಮ್ಗೆ ಆಗೋದಿಲ್ಲ. ಚೇಂಜ್ ಮಾಡಬಾರ್ದು, ಆ ರೋಡಲ್ಲೇ ಇರಬೇಕು ನೋಡಿ. ಅದನ್ನೇ ನೀವು ಮಾಡ್ತಾ ಹೋಗ್ತಾ ಇರಬೇಕು, ಕಂಟಿನ್ಯೂಯಸ್ ಆಗಿ ಪ್ರೋಸೆಸ್ಸಲ್ಲಿ ಮಾಡ್ತಾ ಮಾಡ್ತಾ ಜನರನ್ನ ನೀವು ಜಾಯಿನ್ ಮಾಡ್ತಾ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಅಲ್ಲಿಗೆ ಹೋಗಿ ರೀಚ್ ಆಗ್ತಾರೆ. ಟು ಬಿ ಸಕ್ಸಸ್ಫುಲ್ ಯು ನೀಡ್ ಟು ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಆಲ್ರೆಡಿ ನಾನು ಹೇಳಿದೆ, ನೀವು 3 ಬೆಡ್ರೂಮ್ ಮನೆ ಬೇಕು ಅಂತಿದ್ರೆ 1 ಬೆಡ್ರೂಮ್ ಮನೆಯನ್ನು ಬಿಡಲೇಬೇಕು ನೀವು. ಇಲ್ಲಾಂದರೆ 3 ಬೆಡ್ರೂಮ್ ಮನೆ ಸಿಗುವುದಿಲ್ಲ ನಿಮಗೆ. ಇದನ್ನು ತೆಗೆದು ಮಾರಿಬಿಡಿ, 3 ಬೆಡ್ರೂಮ್ ಮನೆ ಕಟ್ಟಲಿಕ್ಕೆ ಆಗ್ತದೆ. ಇದನ್ನೇ ಇಟ್ಕೊಂಡು ಇದನ್ನೇ 3 ಬೆಡ್ರೂಮ್ ಆಗೋದಿಲ್ಲ, ಚಾನ್ಸ್ ಇದೆಯಾ? ಇಲ್ಲ. ಅದೇ ಥರ ನೀವು ಹಳೆ ಗಾಡಿ ಇದೆ, ಮಾರುತಿ 800, ಇದು ಆವಾಗ ತಗೊಂಡಿರೋದು ಅಥವಾ ನಮ್ಮ ಅಪ್ಪ ತಗೊಂಡಿರೋದು, ಇದು ತುಂಬ ಲಕ್ಕಿ ಗಾಡಿ ಅಂತ ಇದ್ರೆ ನೀವು ದೊಡ್ಡ ಗಾಡಿ ಯಾವಾಗ ತೊಗೊಳ್ತೀರಿ? ಆ ಇಮೋಷನ್ಸ್ ಬಿಟ್ಬಿಡ್ಬೇಕಾಗ್ತದೆ, ಅದನ್ನು ಕೊಟ್ಬಿಡ್ಬೇಕಾಗ್ತದೆ. ಆವಾಗ ಮಾತ್ರ ನೀವು ದೊಡ್ಡ ಗಾಡಿ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಟು ಬಿ ಸಕ್ಸಸ್ಫುಲ್ ಯು ನೀಡ್ ಟು ಗೆಟ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಬರೇ ನೀವು ಸ್ಟಾರ್ ಅದು ಸಾಕು. ನಾನು ಸ್ಟಾರ್ನ ಬಿಟ್ಟು ನೀವು ರೂಬಿ ಆಗ್ತೀರಿ ಅಂತ 3 ಜನ ಜಾಯಿನ್ ಮಾಡಿ ರೂಬಿಗೆ ಹೋಗಿ ಮಜಾ ನೋಡಿ. ರೂಬಿಯಿಂದ ನೆಕ್ಸ್ಟ್ ಡೈಮಂಡಿಗೆ ಬನ್ನಿ, 20,000 ಬಂತು ನಿಮಗೆ, ಅಲ್ಲಿ ನೋಡಿ. ಅಲ್ಲಿಂದ ನೀವು ಡಬಲ್ ಡೈಮಂಡ್ ಆಗಿ ತಿಂಗಳಿಗೆ 40,000 50,000, ಡಬಲಿಂದ ಟ್ರಿಬಲ್ ಡೈಮಂಡ್ ಆಗಿ ಕ್ವಾಲಿಫೈ ಆಗಿ. ಟ್ರಿಬಲ್ ಡೈಮಂಡ್ 1 ಲಕ್ಷ, ಕ್ರೌನ್ ಡೈಮಂಡ್ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ. ಕಂಫರ್ಟ್ ಝೋನ್ ನಾವು ಮ್ಯಾಕ್ಸಿಮಮ್ ಜನ ಕಂಫರ್ಟ್ ಝೋನಲ್ಲಿದ್ದೀವಿ. ಅದನ್ನು ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾಗ್ತದೆ. ಡೋಂಟ್ ಸ್ಟೇ ವೇರ್ ಯು ಆರ್, ಮೂವ್ ಬಿಯಾಂಡ್ ಯುವರ್ ಫಿಯರ್ ಟು ಅಚೀವ್ ಯುವರ್ ಡ್ರೀಮ್. ತುಂಬ ಜನರಿಗೆ ಹೆದರಿಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಹೆದರಿಕೆ ನೋಡಿ.
ಈ ಹೆದರಿಕೆ ನಮ್ಮನ್ನು ಭಾರಿ ಕಷ್ಟ. ಯಾವುದಕ್ಕೂ ಡೋಂಟ್ ಸ್ಟೇ ವೇರ್ ಯು ಆರ್. ನೀವು ಒಂದು ಕಡೆ ನಿಂತಲ್ಲಿ ನಿಲ್ಬೇಡಿ. ನಿಂತ ನೀರು ಡೇಂಜರ್. ಸೊ ಈಗ ಹರಿಯುವ ನೀರು ಓಕೆ. ಈಗ ನಿಮಗೆ ಈ ಕೆಲವು ಕಡೆ ನಿಂತಿರ್ತದೆ ನೋಡಿ, ಬಾವಿ ನೀರು ಬಿಡಿ, ಬಾವಿ ಇಸ್ ದ ಸೇಫ್ ನೀರು. ಹೊಸ ನೀರು ತೆಗಿತೆ, ಹೊಸ ನೀರು ಬರ್ತಾ ಇರ್ತದೆ. ಹಾಗೆ ನಿಮಗೆ ಕೆಲವು ಕೆರೆ ಅಥವಾ ಕೆಲವು ಹಳ್ಳ ಅಲ್ಲೆಲ್ಲ ಏನಾಗ್ತದೆ, ಅದು ಗಲೀಜಾಗ್ತಾ ಹೋಗ್ತಾ ಇರ್ತದೆ. ಅದೇ ಮೂಮೆಂಟ್ ಇದ್ರೆ ಅದೇ ಥರ ಮೂವ್ ಬಿಯಾಂಡ್ ಯುವರ್ ಫಿಯರ್ ಟು ಅಚೀವ್ ಯುವರ್ ಡ್ರೀಮ್. ನಿಮ್ಮ ಹೆದರಿಕೆಗಳನ್ನು ಬಿಟ್ಟು ಧೈರ್ಯದಿಂದ ನೀವು ಮುನ್ನಡೆದೇ ಆದರೆ ನಿಮ್ಮ ಕನಸು ನನಸಾಗ್ತದೆ. ಕನಸು ನನಸಾಗಲಿಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಫಿಯರ್, ಇನ್ನೊಂದು ಡೌಟ್. ಈ ಹೆದರಿಕೆ ಮತ್ತು ಈ ಸಂಶಯಗಳ ಭೂತಗಳಿಂದ ಹೊರಬರಬೇಕು ನೋಡಿ. ತುಂಬ ಜನರಿಗೆ ಮೂವ್ ಬಿಯಾಂಡ್ ಯುವರ್ ಫಿಯರ್ ಟು ಅಚೀವ್ ಯುವರ್ ಡ್ರೀಮ್. ಡಾಕ್ಟರ್ ಲಿಮ್ ಎಷ್ಟು ಕ್ಲಿಯರ್. ತುಂಬ ಜನರಿಗೆ ನಾನು ನೋಡ್ತಾ ಅವರಿಗಂತ ಹೆದರಿಕೆ, ಆಗ್ತದೋ ಇಲ್ವೋ, ಹೋಗ್ತದೋ ಇಲ್ವೋ, ನಾನು ಜಾಬ್ ಬಿಟ್ಟರೆ ನನಗೆ ಬೇರೆ ಸಿಗ್ತದೋ ಇಲ್ವೋ, ಈ ಥರದಲ್ಲೇ ಇರ್ತಾರೆ. ಡೋಂಟ್ ಸ್ಟೇ ವೇರ್ ಯು ಆರ್. ಅದನ್ನು ಬಿಟ್ಟು ಹೊರಗೆ ಬರಬೇಕಾಗ ಓವರ್ಕಮ್ ಯುವರ್ ಫಿಯರ್. ಎಷ್ಟು ಜನ ಫಿಯರಲ್ಲಿದ್ದಾರೆ, ಹೊರಗೆ ಬರ್ಬೇಕು ನೀವು. ಧೈರ್ಯದಾಗಿ ಬನ್ನಿ. ಸೊ ಯು ಕ್ಯಾನ್ ಬಿ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ಸ್ ಟುಗೆದರ್. ಅಂದರೆ ಒಂದೇ ಥರ, ಒಂದೇ ಜಾತಿಯ ಹಕ್ಕಿಗಳು, ಒಂದೇ ರೆಕ್ಕೆಯ ಹಕ್ಕಿಗಳು ಒಂದೇ ಕಡೆ ಅವರು ಹಾರ್ತಾ ಇರ್ತವಂತೆ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಈಗ ಕೊಕ್ಕರೆ ಜೊತೆ ಕೊಕ್ಕರೆಗಳೇ ಇರ್ತದೆ ನೋಡಿ ಬೇಕಾದ್ರೆ. ಪಾರಿವಾಳದ ಜೊತೆಗೆ ಪಾರಿವಾಳದ ಒಂದು ಒಂದು ಅದ್ರ ಜೊತೆಗೆ ಗಿಳಿ ಬಂದು ಕೂತ್ಕೊಳ್ಳೋದಿಲ್ಲ, ನೋಡಿದ್ರ ನೀವು? ಅಥವಾ ಕಾಗೆ ಬಂದು ಕೂತ್ಕೊಳ್ತದ? ಕಾಗೆಗಳು ಕಾಕ ಅಂತ ಕಾಗೆಗಳು ಗೊತ್ತು, ಕಾಗೆಗಳು ಇರ್ತವೆ. ಇದು ಪ್ರಕೃತಿಯ ನಿಯಮ. ನಿಮ್ಮ ಜೊತೆಗೆ ಯಾರು ಬರಬೇಕು? ನೆಗೆಟಿವ್ ಥಿಂಕ್ ಮಾಡುವವರ, ಸಿಗರೇಟ್ ಸೇದುವವರ, ಡ್ರಿಂಕ್ಸ್ ಮಾಡುವವರ, ಯಾರು ಬರಬೇಕು? ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಅದು ನಮಗೂ ಅನ್ವಯ ಆಗ್ತದೆ. ನಮ್ಮ ಸೇಮ್ ಮೆಂಟಾಲಿಟಿ ಪೀಪಲನ್ನು ಹುಡುಕ್ಬೇಕಾಗ್ತದೆ. ನಾವು ಯಾವುದೋ ಒಂದು ಮೆಂಟಾಲಿಟಿ ಪೀಪಲನ್ನು, ನಮ್ಮ ಯಾವಾಗಲೂ ನಮ್ಮ CMO ಹೇಳ್ತಾ ಇದ್ರು, ಕತ್ತೆಗಳನ್ನು ಯಾಕೆ ಕುದುರೆ ಮಾಡ್ಲಿಕ್ಕೆ ಹೋಗ್ತೀರಿ ಶೆಟ್ರೆ, ಬಿಟ್ಬಿಡಿ ಅವ್ರನ್ನ. ಅವ್ರು ನನಗೆ ಇದೇ ಮಾತು ಹೇಳಿದ್ರು. ಇವನ್ ಪ್ರೊಫೆಸರ್ ಸಹ, ಡೋಂಟ್ ಫಾಲೋ ದ ಡಾಂಕೀಸ್, ಫಾಲೋ ದ ಹಾರ್ಸ್, ಫೈಂಡ್ ದ ನ್ಯೂ ಹಾರ್ಸ್. ಮೊನ್ನೆ ಸಹ ಹೇಳಿದ್ರು. ಮೊನ್ನೆ ಅವ್ರ ಸ್ಪೀಚಲ್ಲಿ ನನಗೆ ಹೇಳಿದ್ದು ಅದನ್ನೇ, ಹೊಸ ಜನರನ್ನು ಹಾಕಿ ಶೆಟ್ರೆ ಅಂತ. ಹಳೆಯರ ಮೇಲೆ ಡಿಪೆಂಡ್ ಆಗಬೇಡಿ. ಅವ್ರು ನಿಮ್ಮ ಹತ್ರ ನೀವೇನು, ಅವರು ಅದೇ ಅಷ್ಟೇ ಅವ್ರದ್ದು ಕೆಪಾಸಿಟಿ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಸೊ ಹಾಗಾಗಿ ನಾವೇನು ಮಾಡಬೇಕಾದ್ರೆ, ಇಲ್ಲಿ ನೋಡಿ, ಇದು ಕಾಗೆ ಅಂತ ತಿಳ್ಕೊಳ್ಳಿ, ಯಾವುದೋ ಹಕ್ಕಿಗಳು ತಗೊಳ್ಳಿ, ಒಂದೇ ಥರ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಈಗ ನಮಗೆ ಕೆಲವರು ಜಾಬ್ ಮೆಂಟಾಲಿಟಿ ಇರ್ತಾರೆ, ಅವರು ಅದೇ ಜಾಬ್ ಬಿಟ್ಟರೆ ಅವರು ಬಿಸ್ನೆಸ್ಸಿಗೆ ಬರೋದಿಲ್ಲ. ಅವರು ನೀವು ಎಷ್ಟೇ ಟ್ರೈ ಮಾಡಿದ್ರು ಅವರು ಬಿಡೋದಿಲ್ಲ, ಅಲ್ಲೇ ಇರ್ತಾರೆ. ನಾವು ಯಾರನ್ನ ಹುಡುಕ್ಬೇಕಾದ್ರೆ ಬಿಸ್ನೆಸ್ ಮೆಂಟಾಲಿಟಿ ಅವ್ರನ್ನ ಹುಡುಕ್ಬೇಕು. ನಾವೇನು ಮಾಡ್ತೀವಿ, ಅವ್ನ ಕನ್ಸ್ಯೂಮರ್ನ ಟ್ರೈ ಮಾಡ್ತೀವಿ, ಬಾ ಮರ ಮೀಟಿಂಗ್ ಬಾ, ಮೀಟಿಂಗ್ ಬಾ ಬಾ, ಅವ್ನು ಬರೋದಿಲ್ಲ. ಯಾಕೆಂದರೆ ಅವರ ಮೆಂಟಾಲಿಟಿ ಅವ್ರು ಬೇರೆನೆ, ಅವ್ರ ಗ್ರೂಪೇ ಬೇರೆ. ಅವ್ರನ್ನ ನಾವು ಇಲ್ಲಿ ತರಲಿಕ್ಕೆ ಆಗೋದು. ನಾವು ಬಿಸ್ನೆಸ್ನವರು ಹುಡುಕ್ಬೇಕಲ್ಲ. ನಮ್ಮ ನಮ್ಮ ಜಾತಿಯವ್ರನ್ನ ಅಂದರೆ DXನಲ್ಲಿ 1000 PV ಮಾಡೋ, 3000 PV ಮಾಡೋ, 5000 PV, 10,000 PV. ಯಾರೋ ನೋಡಿ 47,000 PV ಮಾಡಿದ್ರು ಒಬ್ರು ಈ ತಿಂಗಳಲ್ಲಿ. ಅಂದರೆ 1,50,000 ರೂಪಾಯಿದು ಪರ್ಚೇಸ್ ಮಾಡೋರಿದ್ದಾರೆ. ಅಂಥವ್ರನ್ನ ನಾವು ಹುಡುಕ್ಬೇಕು ತಾನೆ. ಅಂಥವ್ರನ್ನ ಬಿಟ್ಟು ನಾವು ಬೇರೆ ಜಾತಿಯವ್ರನ್ನ ಹುಡುಕಿದ್ರೆ ಆಗೋದು. ಸೊ ಏನಾಗ್ತದೆ, ದಿಸ್ ಈಸ್ ಬಿಕಾಸ್ ಎ ಬರ್ಡ್ ಕ್ಯಾನ್ ಬಿ ಕಂಫರ್ಟಬಲ್ ಓನ್ಲಿ ಇನ್ ಎ ಫ್ಲಾಕ್ ಆಫ್ ಇಟ್ಸ್ ಕೈಂಡ್. ಕ್ರಿಕೆಟ್ ಆಡೋವರಿಗೆ ಬನ್ನಿ ಫುಟ್ಬಾಲ್ ಆಡೋಣ, ಫುಟ್ಬಾಲ್ ಆಡೋಣ, ಫುಟ್ಬಾಲ್ ಆಡೋಣ ಅಂತ ಹೇಳಿ ಬರ್ತಾರ ನೋಡಿ, ಬರೋದಿಲ್ಲ. ಕಬಡ್ಡಿ ಆಡೋವರಿಗೆ ಖೋಖೋ ಆಡೋಣ, ಖೋಖೋ ಆಡೋಣ ಅಂತೇಳಿ ಬರ್ತಾರ, ಅವರೂ ಬರೋದಿಲ್ಲ. ಇಂಜಿನಿಯರಿಗೆ ಡಾಕ್ಟರ್ ಆಗೋಣ, ಡಾಕ್ಟರ್ ಆಗೋಣ ಅಂತ ಬರ್ತಾರ, ಬರೋದಿಲ್ಲ. ಡಾಕ್ಟ್ರಿಗೆ ಹೇಳ್ಬೇಕೆ, ಬರ್ರಿ ಮಾರೆ ನೀವು MBA ಮಾಡಿ. ಸೊ ದಿಸ್ ಈಸ್ ಬಿಕಾಸ್ ಎ ಬರ್ಡ್ ಕ್ಯಾನ್ ಬಿ ಕಂಫರ್ಟಬಲ್ ಓನ್ಲಿ ಇನ್ ಎ ಫ್ಲಾಕ್ ಆಫ್ ಇಟ್ಸ್ ಕೈಂಡ್. ಈ ಪಕ್ಷಿಗಳು ಅವ್ರ ಜೊತೆಗೆ ಅವ್ರು ಎಂಜಾಯ್ ಮಾಡ್ತಾರೆ, ಅದ್ರ ಜೊತೆಗೆ ಅವರಿಗೆ ಇಂಟ್ರೆಸ್ಟ್ ಇದೆ. ಅವ್ರು ಹೊರಗೆ ಬರಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ಅದರಲ್ಲಿ ಅವರಿಗೆ ಫೀಲಿಂಗ್ ಒಳ್ಳೇದಿದೆ, ಅವ್ರು ಬರೋ ರೆಡಿ ಇಲ್ಲ.
ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ನಾವು ಹೊಸಬರನ್ನೇ ಹುಡುಕಬೇಕು. ನಮಗೆ ಯಾರು ವರ್ಕ್ ಮಾಡೋರು ಅವ್ರನ್ನೂ ನೀವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಹೆದರ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವು ಹೆದರ್ಕೊಂಡು ನಮಗೆ ನಮಗೆ ಜನ ಹುಡುಕ್ಲಿಲ್ಲ, ನಾವು ಅಷ್ಟೇ. ಜನ ಇದ್ದಾರೆ, ನಾವು ಹುಡುಕ್ಲಿಲ್ಲ. ದಿಸ್ ಹೋಲ್ಡ್ಸ್ ಟ್ರೂ ಇನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಲ್ಲೂ ಇದು ವರ್ಕ್ ಆಗ್ತದೆ. ಇಫ್ ಎ ಪರ್ಸನ್ ಕೀಪ್ ಎ ಕಂಪನಿ ಆಫ್ ಫೇಲ್ಯೂರ್ಸ್, that person will certainly turn out to be a failure himself. ಅದರಿಂದ ಎಷ್ಟೋ ಕಂಪ್ನಿಗಳಲ್ಲಿ ಕೆಲವರು ಏನು ಮಾಡಿರ್ತಾರೆ ಅಂದರೆ, ವರ್ಕ್ ಮಾಡಿರ್ತಾರೆ, ಫೇಲ್ಯೂರ್ ಆಗಿರ್ತಾರೆ. ಇದು ಸಹ DXN ಕೂಡ ಅದೇ, ಇಂಥದ್ದೇ ಒಂದು ಕಂಪನಿ. ನಮಗೆ ಹೇಳ್ತಾರೆ, ನೀವು ಇನ್ನೂ DXN ಅಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. DXN ಇನ್ನೂ ಉಂಟಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವರು ಎಷ್ಟೋ ಕಂಪನಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವ್ರ ಥರನೇ ನಾವು ಅಂತ ತಿಳ್ಕೊಂಡಿದ್ದಾರೆ. ದಿಸ್ ಹೋಲ್ಡ್ಸ್ ಟ್ರೂ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಇಫ್ ಎ ಪರ್ಸನ್ ಕೀಪ್ಸ್ ಎ ಕಂಪನಿ ಆಫ್ ಫೇಲ್ಯೂರ್ಸ್ ಸೀರೀಸ್, ದಟ್ ಪರ್ಸನ್ ವಿಲ್ ಸರ್ಟನ್ಲಿ ಟರ್ನ್ ಔಟ್ ಟು ಬಿ ಎ ಫೇಲ್ಯೂರ್ ಹಿಮ್ಸೆಲ್ಫ್. ನಮ್ಮನ್ನು ಮಾತ್ರ ಅಲ್ಲ, ಅವನು ಫೇಲ್ಯೂರ್ ಆಗಿ ನಮ್ಮನ್ನು ಫೇಲ್ಯೂರ್ ಮಾಡ್ತಾನೆ. ಸೊ ದ ಓನ್ಲಿ ವೇ ಟು ಸಕ್ಸಸ್ಫುಲ್ ಈಸ್ ಟು ಅಸೋಸಿಯೇಟ್ ವಿತ್ ಸಕ್ಸಸ್ಫುಲ್ ಇಂಡಿವಿಜುವಲ್. ಅದಕ್ಕೋಸ್ಕರ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ. ನಾವು ಅವ್ರ ಜೊತೆಗೆ ಇರಬೇಕೆ ಹೊರತು, ನಾವು ನೆಗೆಟಿವ್ ಪೀಪಲ್ ಅಥವಾ ಕೆಲವು ಸ್ಟಾಕ್ ಪಾಯಿಂಟ್ ಬರೀ ನೆಗೆಟಿವ್ ಮಾತಾಡ್ತಾರೆ, ಅಲ್ಲಿ ಹೋದರೆ ನೀವು ಸಹ ನೆಗೆಟಿವ್ ಆಗ್ತೀವಿ. ಅವರಿಂದ ದೂರ ಇರಬೇಕಾಗ್ತದೆ. ನೆಗೆಟಿವ್ ಲೀಡರ್ಸಿಂದ ದೂರ ಇರಬೇಕಾಗ್ತದೆ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ. ಬರೀ ಕಂಪನಿ ಬಗ್ಗೆ ನೆಗೆಟಿವ್ ಮಾತಾಡು, ಪ್ರಾಡಕ್ಟ್ ಬಗ್ಗೆ ನೆಗೆಟಿವ್ ಮಾತಾಡು, ಆ ಸಿಸ್ಟಮ್ ಬಗ್ಗೆ ನೆಗೆಟಿವ್ ಮಾತಾಡು. ಇವ್ರು ಮಾಡೋದು 1,000 PV, ನನಗೆ ದುಡ್ಡು ಬರಲಿಲ್ಲ ಅಂತ ಹೇಳ್ತಾರೆ. ಜನರನ್ನ ಜಾಯಿನ್ ಮಾಡೋದಿಲ್ಲ, ದುಡ್ಡು ಬರೋದಿಲ್ಲ ಅಂತ. ಆದರೆ ಇವರೊಂದು ಅಂಗಡಿ ಓಪನ್ ಮಾಡಿದ್ದಾರೆ. ಅಂಗಡಿಯನ್ನು 1 ಗಂಟೆ ಓಪನ್ ಮಾಡೋದು, ಮತ್ತೆ ಕ್ಲೋಸ್ ಮಾಡೋದು, ಮತ್ತೆ ಅಲ್ಲಿ ಸಿನಿಮಾಕ್ಕೆ ಹೋಗೋದು ಅಥವಾ ಸೀರಿಯಲ್ ನೋಡೋದು, ಹೊರಗಡೆ ತಿರುಗೋದು. ಅಂಗಡಿ ಓಪನ್ ಮಾಡದೇ ಇದ್ದರೆ ಜನ ಇಲ್ಲಿ ಬರ್ತಾರೆ, ಹೇಗೆ ಬಿಸ್ನೆಸ್ ಆಗ್ತದೆ? DXN ಕೂಡ ಅದೇ ಥರ ಅಲ್ಲ, ಇದು ಬಿಸ್ನೆಸ್. ನಾವು 7 ಗಂಟೆ 8 ಗಂಟೆ ಹೇಳ್ತಾ ಇರಬೇಕು, ಇದ್ರ ಮಾಡ್ತಾ ಇರಬೇಕು, ಆವಾಗ ನಮಗೆ ದುಡ್ಡು ಬರ್ತದೆ. ದ ಓನ್ಲಿ ವೇ ಟು ಬಿ ಸಕ್ಸಸ್ಫುಲ್ ಈಸ್ ಅಸೋಸಿಯೇಟ್ ವಿತ್ ಸಕ್ಸಸ್ಫುಲ್ ಇಂಡಿವಿಜುವಲ್ ಆ್ಯಂಡ್ ಟ್ರೈ ಟು ಲರ್ನ್ ಫ್ರಮ್ ದೆಮ್. ಅದನ್ನು ನಾವು ಮಾಡಬೇಕಾಗ್ತದೆ, ನಮ್ಮಂಥವ್ರನ್ನ. ಈಗ ಎಷ್ಟು ಜನ ಇಲ್ಲಿ ಆನಂದ್ ಮಸ್ಲಿ ಅವರಂತ, ನಮ್ಮ ಮಂಜುನಾಥ್ ಅವರಿದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಮೊಹಮ್ಮದ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಅವರಿದ್ದಾರೆ, ನೀಲ್ಕಮಲ್ ಮೇಡಮ್ ಇದ್ದಾರೆ, ಪೂರ್ಣಿಮಾ ಅವರು ಇರ್ಬೋದು, ರಾಘವೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಸರಿತಾ ಅವರು ಇರ್ಬೋದು. ಇಂಥವ್ರ ಜೊತೆಗೆ ನಾವು ಸೇರ್ತೀವಿ. ಯಾಕೆಂದ್ರೆ ಇವರೆಲ್ಲ ನೋಡಿ ಪಾಸಿಟಿವ್ ಇದ್ದಾರೆ. ವೈದ್ಯನಾಥ್ ಪಾಟೀಲ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ವಿದ್ಯಾ ನಾಯಕ್ ಇರ್ಬೋದು. ಸೊ ಇವ್ರ ಜೊತೆಗೆ ನಾವು ಸೇರ್ಕೊಂಡ್ಬಿಟ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅದು ಬಿಟ್ಟು ಯಾರ್ಯಾರನೋ ಜೊತೆಗೆ ನಾವು DXN ಹೇಗೆ ಅಂತ ಕೇಳಿದ್ರೆ ಅವ್ರೇನು ಗೊತ್ತು. ಸೊ ನಮ್ಮ ಅಸೋಸಿಯೇಟನ್ನು ನಾವು ಮಾಡ್ಕೋಬೇಕು. ನಮ್ಮಂಥವ್ರನ್ನ ನಾವು ಯಾರಂತ ಐಡೆಂಟಿಫೈ ಮಾಡಿ ನಮ್ಮ ಜೊತೆ ಸೇರಿಕೊಂಡ್ರೆ ಈ ಪಕ್ಷಿಗಳ ಹಾಗೆ ನೆಮ್ಮದಿಯ ಜೀವನ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಬರ್ಡ್ ಕ್ಯಾನ್ ಕಂಫರ್ಟಬಲ್ only in a flock of its kind. This holds true in human being. There's only a way to be successful is to be associated with a successful individual and try to learn from them. ಸೊ ಅವರಿಂದ ಕಲಿಯೋದು ತುಂಬ ಇದೆ. ಈಗ ಇವರೆಲ್ಲ ಇದ್ದಾರಲ್ಲ, ಇವ್ರನ್ನ ಕಲಿಯೋದು ತುಂಬ ಇರ್ತದೆ. ನಾನು ಪ್ರತಿಯೊಬ್ಬರ ಹತ್ರ ಮಾತಾಡ್ತೇನೆ, ಅವ್ರು ಕೇಳ್ತೀರ ಅವ್ರದ್ದು ಏನು ಅಂತ, ಅವರ ಇಂಟೆನ್ಷನ್ ಏನಂತ. ಸೊ ದೇ ಆರ್ ಎಂಜಾಯ್. ಸೊ ಕಂಫರ್ಟ್ ಝೋನ್ ಲಿಮಿಟ್. ಈಗ ನೋಡಿ, ನಾವು ಬೌಂಡ್ರಿ ಹಾಕೊಂಡಿದ್ದು ಯಾರು? ಇದು ನಾವೇನೆ. ನಮಗೆ ನಾವು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೀವಿ, ಅದ್ರ ಬಿಟ್ಟು ನಾವು ಹೊರಗೆ ಬರೋದಿಲ್ಲ. ನಿಮ್ಮ ಬೌಂಡ್ರಿ ಅಷ್ಟೇ ನಿಮಗೆ ಇನ್ಕಮ್ ಬರ್ತಾ ಇರ್ತದೆ, ಅಥವಾ ನಿಮಗೆ ನಾಲೆಡ್ಜ್ ಅಷ್ಟೇ ಇರ್ತದೆ, ಅದರ ಮೇಲೆ ನಿಮ್ಮ ನಾಲೆಡ್ಜ್ ಆಗೋ ಚಾನ್ಸಸ್ಸೇ ಇಲ್ಲ, ನೀವು ಅದ್ರ ಹೊರಗೆ ಬರಲಿಲ್ಲ ಅಂತ ಹೇಳಿ. ಸೊ ನೆವರ್ ಸೆಟ್ ಅಪ್ ಆರ್ಟಿಫಿಷಿಯಲ್ ಬೌಂಡ್ರೀಸ್. For yourself, thinking that you can never be successful because ಯಾಕೆಂದ್ರೆ ನೀವು ಆರ್ಟಿಫಿಷಿಯಲ್ ಬೌಂಡ್ರಿ ಹಾಕೊಂಡಿದ್ದೀರಲ್ಲ, ನಾವೇ ಗ್ರೇಟ್ ಅಂತ. ಅದಕ್ಕೆ ನೀವು ಆ ಲೆವೆಲಲ್ಲಿ ಇದ್ದೀರಿ. ಯಾಕೆ ಸಕ್ಸಸ್ಫುಲ್ ಆಗೋದಿಲ್ಲ? ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಲಿಮ್. ಯಾಕೆ ನಾವು ಸಕ್ಸಸ್ಫುಲ್ ಆಗ್ತಾ ಇಲ್ಲ? ಅದಕ್ಕೆ 1 by 1 ಈಗ ನೋಡ್ತಾ ಹೋಗೋಣ. ಒನ್ ಈಸ್ ಯು ಆರ್ ಟು ಓಲ್ಡ್. ನಾವು ಹೇಳ್ತೀವಿ, ನಮಗೆ ವಯಸ್ಸಾಗಿದೆ, ನಾವು ಸೀನಿಯರ್ ಸಿಟಿಸನ್ ಆಗಿದ್ದೀವಿ, ನಮ್ಮ ಹತ್ರ ಏನು ಆಗೋದಿಲ್ಲ, ನಾವೇ ಎಣಿಸ್ಬಿಟ್ಟು ಯು ಆರ್ ಟೂ ಓಲ್ಡ್. ನೆಕ್ಸ್ಟ್, ಯು ಆರ್ ಟೂ ಯಂಗ್. ಇನ್ನೊಬ್ಬ ಜಸ್ಟ್ 20 ವರ್ಷದವ್ರು ಜಾಯಿನ್ ಆಗ್ತಾರೆ. ಮೊನ್ನೆ ಅವನು ಇದಾನಲ್ಲ, ಚೇತನ್ ಕುಮಾರ್, ಯಾರೋ 22 ವರ್ಷ.
ಅವರ ಥಿಂಕಿಂಗ್ ನೋಡಿದ್ರೆ ಅವನು ಎಲ್ಲೂ ಕಾಯಿಲೆ ಬಗ್ಗೆ ಮಾತಾಡೋದಿಲ್ಲ. ಅವನೇನು ಮಾಡ್ತಾನೆ, ಮಾತಾಡಿದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ದ ಅವನು? ಮಾಲ್ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ದ, ಇನ್ನೊಂದು ಬಗ್ಗೆ ಪಾವರ್ಟಿ ಬಗ್ಗೆ ಮಾತಾಡ್ದ, ಇನ್ನೊಂದು ಅನ್ಎಂಪ್ಲಾಯ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅವನು ಅದನ್ನ ಮಾತಾಡಿ ಇವತ್ತು ನೋಡಿ ಅವ 2 ಲಕ್ಷ ಸಂಪಾದನೆ ಮಾಡ್ತಾನೆ, ಜಸ್ಟ್ 22 ಇಯರ್ಸ್. ಅಂದ್ರೆ ಪ್ರತಿಯೊಬ್ಬರು ಅವರದ್ದೇ ಆದ ಒಂದು ಥಿಂಕಿಂಗ್ ಅಲ್ಲಿ ಹೋಗ್ತಾರೆ. ಯಂಗ್ ಯಂಗ್ ಹುಡುಗ, ಯು ಆರ್ ಟು ಯಂಗ್, ಇಟ್ ಈಸ್ ಪಾಸಿಬಲ್, ನೋ ಪ್ರಾಬ್ಲಮ್. ನಾವು ಎಣಿಸೋದಷ್ಟೇ, ನಾನು ಹೆಂಗಿದ್ದೀನಿ, ನಾನು ಹೇಳಿದಾಗ ಜನ ಕೇಳೋದಿಲ್ಲ ಅಂತ ಹುಡುಗರು ಎಣಿಸ್ತಾರಂತೆ. ಯು ಆರ್ ಅನ್ಎಜುಕೇಟೆಡ್. ನಾವು ಎಣಿಸ್ತೀವಿ ನಮಗೆ ಓದು ಬರ ಸರಿಯಾಗಿ ಬರೋದಿಲ್ಲ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ನನಗೆ ಸ್ಟೇಜಿಗೆ ಹೋದರೆ ಹೆದರಿಕೆ ಆಗ್ತದೆ, ನನಗೆ ಮಾತಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಅದು ನೀವು ಎಣಿಸ್ಕೊಳ್ತಾ ಇರ್ತೀರಿ. ಅದರಿಂದ ನೀವು ಹೊರಗೆ ಬರ್ಬೇಕು. ಈ ಬೌಂಡ್ರಿ ಹಾಕಿದ್ದೀರಿ ನೋಡಿ, ಇಲ್ಲಿ ಕೆಳಗಡೆ ರೆಡ್ ಕಲರ್ ಬೌಂಡ್ರಿ, ಇದರಿಂದ ಹೊರ ಬರಬೇಕಾಗ್ತದೆ ನೀವು ಸಕ್ಸಸ್ ಆಗಬೇಕಾದ್ರೆ. ನಾನು ಹೇಳೋದು ಯಾಕೆ ನಿಮಗೆ ಸಕ್ಸಸ್ ಆಗುವುದಿಲ್ಲ, ಇದಕ್ಕೆ ತಾವು ನೀವೇ ಬೌಂಡ್ರಿ ಹಾಕ್ಕೊಂಡಿದ್ದೀರಿ. ನನಗೆ ಏಜ್ ಆಗಿದೆ ಒಂದು ಬೌಂಡ್ರಿ, ನಾನು ತುಂಬ ಯಂಗ್ ಇದ್ದೀನಿ ಒಂದು ಬೌಂಡ್ರಿ, ಈಗ ನನಗೆ ಇಂಗ್ಲೀಷ್ ಬರೋದಿಲ್ಲ, ನನ್ನ ಎಜುಕೇಷನ್ ಇಲ್ಲ, ನನಗೆ ನಾಲೆಡ್ಜ್ ಇಲ್ಲ, ಅದೊಂದು ಬೌಂಡ್ರಿ. ನಾವೇ ಹಾಕ್ಕೊಂಡಿರೋದು, ಬೇರೆಯವ್ರು ಹಾಕಿದ್ದಲ್ಲ. ವಿ ಆರ್ ಟು ಪುವರ್, ನಾವು ಬಡವರಿದ್ದೀರಿ. ನಮ್ಮಂಥವ್ರಿಗೆ ಅಲ್ಲ ಇದು. ನಾವು ಎಣಿಸೋದು ಹಾಗೆ, ನಮ್ಮ ಅಜ್ಜ ಬಡವ, ನಮ್ಮ ಅಜ್ಜ ಬಡವ, ನಮ್ಮ ಪಪ್ಪ ಬಡವ, ಎಲ್ಲ ನಾವು ಬಡವರ ಸಂತಾನ, ನಾವು ಶ್ರೀಮಂತರಾಗಲಿಕ್ಕೆ ಇಲ್ಲ. ಈ ಥರ ಒಂದು ಬೌಂಡ್ರಿ ಎಷ್ಟು ಜನ ನೋಡಿ. ಯಾಕೆ ನಾನು ಹೇಳೋದು, ನಾವು ಯಾಕೆ ಆಗೋದಿಲ್ಲ, ಡಾಕ್ಟರ್ ಲಿಮ್ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಪುವರ್ ಅಂತ ಅದನ್ನೇ ಎಣಿಸ್ತಾರೋ. ನಾವು ಕೆಲಸ ಮಾಡಲಿಕ್ಕೆ ಫಿಟ್, ನಾವು ಬೇರೆಯವರಿಗೆ ನೌಕರಿ ಮಾಡಲಿಕ್ಕೆ ನಾವು ಹುಟ್ಟಿದ್ದು, ಬೇರೆಯವರ ಕನಸನ್ನು ನನಸು ಮಾಡೋದೇ ನಮ್ಮ ಕೆಲಸ. ಈ ಥರ ಥಿಂಕ್ ಮಾಡೋರಿದ್ದಾರೆ. ಬೌಂಡ್ರೀಸ್, ಯು ಕಾಂಟ್ ಬಿ ಟ್ರೈನರ್ ಆರ್ ಎ ಸ್ಪೀಕರ್. ನಮಗೆ ಟ್ರೈನರ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾರು ಎದ್ದು ಬೆಳಿಗ್ಗೆ ಎದ್ದೆಲ್ಲ ಮಾತಾಡ್ತಾರೆ, ನಮ್ಮ ಹತ್ರ ಸಾಧ್ಯ ಇಲ್ಲ. ಟ್ರೈನ್ ಮಾಡ್ಲಿಕ್ಕೆ ಆಗೋದು, ನಮಗಿಷ್ಟು ಪೇಷನ್ಸ್ ಇಲ್ಲ, ನಮಗೆ ಇಷ್ಟು ತಾಳ್ಮೆ ಇಲ್ಲ, ನಮಗೆ ಬೇರೆ ಬೇರೆ ಕೆಲಸ ಉಂಟು. ಯು ಕಾಂಟ್ ಬಿ ಟ್ರೈನರ್ ಆರ್ ಎ ಸ್ಪೀಕರ್. ನಾನು ಸ್ಪೀಕರ್ ಆಗ್ಲಿಕ್ಕೆ ಆಗೋದು. ಈ ಥರದ ಥಿಂಕಿಂಗ್ಗಳು ಹೇಗೆ ಹೊರಗೆ ಬರ್ತೀರಿ? ಇದರಿಂದ ಹೊರಗೆ ಬರಬೇಕು ಹೇಳ್ತಾರೆ ಅವರು. ಡೇಂಜರಿಂದ ನೀವು ತೆಗಿಬೇಕಾಗ್ತದೆ ಅಂತ. ಯು ಕಾಂಟ್ ಬಿ ಎ ಗುಡ್ ಲೀಡರ್. ನಮಗೆ ಲೀಡರ್ಶಿಪ್ ಕ್ವಾಲಿಟಿನೇ ಇಲ್ಲ, ನಾವು ಹೇಗೆ ಲೀಡರ್ ಆಗೋದು? ಲೀಡರ್ ಅಂದ್ರೆ ಏನು? ಫಾಲೋವರ್. ನಮ್ಗೆ ಯಾರು ಫಾಲೋ ಮಾಡೋರೇ ಇಲ್ಲ. ಯಾರು ಫಾಲೋ ನಾವು ಆಗ್ಬೇಕಾ ಬೇಡ? ಲೀಡರ್ಶಿಪ್ ನಿಮ್ಗೆ ಯಾರು? ನೀವು ಬಂದು ಇಲ್ಲಿ ಮೀಟಿಂಗ್ ಕೇಳಬೇಕು. ಸೊ ನನಗೆ ಇವತ್ತು ಮೀಟಿಂಗ್ ಕೊಡಿ, ನನಗೆ ಇವತ್ತು ಮೀಟಿಂಗ್ ಕೊಡಿ, ನನಗೆ ಇವತ್ತು ಮೀಟಿಂಗ್ ಕೊಡಿ, ಆವಾಗ ನೀವು ಲೀಡರ್. ನಾವು ನಿಮಗೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಎಂದೂ ಸಾಧ್ಯ ಇಲ್ಲ. ನನಗೆ ಯಾರಾದರೂ ಬಂದು ಇಲ್ಲಿ ಮೀಟಿಂಗ್ ಮಾಡಿ ಅಂತ ಹೇಳ್ತಾರ? ಕಂಪನಿ ಹೇಳಿದ್ರ, ಅಥವಾ ತಾವು ಹೇಳ್ತೀರಾ, ಅಥವಾ ನಮ್ಮ ಅಪ್ಲೈನ್ ಪ್ರೊಫೆಸರ್ ಹೇಳ್ತಾರ? ಯಾರು ಹೇಳುತ್ತಿಲ್ಲ. ಇಟ್ ಈಸ್ ಅವರ್ ರೈಟ್. ಯು ಕಾಂಟ್ ಬಿ ಎ ಗುಡ್ ಲೀಡರ್. ನೀವು ಲೀಡರ್ ಆಗಬೇಕು, ನೀವೇ ಡಿಸೈಡ್ ಮಾಡಬೇಕು, ನೀವೇ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಬಿಕಮ್ ಲೀಡರ್. ಯು ಕಾಂಟ್ ಬಿ ಎ ಗುಡ್ ಲೀಡರ್. ನಾವು ಆ ಥರ ಎಣಿಸ್ತಾ ಇರ್ತೀವಿ. ಅದು ನೀವು ಲೀಡರ್ಶಿಪ್ಪನ್ನು ನೀವು ತಗೋಬೇಕೇ ಹೊರತು ಯಾರು ನಿಮ್ಮನ್ನು ಲೀಡರ್ ಮಾಡ್ಲಿಕ್ಕೆ ಆಗುವುದಿಲ್ಲ, ತಿಳ್ಕೊಳ್ಳಿ. ನೀವು ನನಗೆ ಕೊಡಿ ಸರ್, ನಾನು ಮಾತಾಡ್ತೀನಿ ಅಂತ ನೀವು ತಗೊಂಡು ಮಾಡ್ಬೇಕು. ಎಷ್ಟೋ ಕಡೆ ಇದಾಗಿದೆ, ನಾನೇ ಎಷ್ಟೋ ಕಡೆ ನೋಡಿದ್ದೀನಿ. ಎಷ್ಟೋ ಕಡೆ ನಾನು ಬೇಕಂತಲೇ ಅಬ್ಸೆಂಟ್ ಆಗ್ಬಿಡ್ತೇನೆ. ಆವಾಗ ಅವ್ರು ಅದನ್ನು ಆ ದಿನ ಅವ್ರು ಸ್ಪೀಚ್ ಮಾಡ್ತಾರೆ ಮತ್ತು ಅವ್ರು ಲೀಡರ್ ಆಗ್ತಾರೆ. ಅವರಿಗೊಂದು ಚಳಿ ಇರ್ತದೆ. ನಾವು ಅದಕ್ಕೆ ನಿಮ್ಮನ್ನು ಮಾತಾಡಿಸೋದು, ನಿಮ್ಮ ಹೆಸರೇನು, ನೀವು ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ತದೆ. ಲೀಡರ್ಶಿಪ್ಪನ್ನು ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲದೆ ನೀವು ಲೀಡರ್ ಆಗ್ಬೋದು, ಸ್ಪೀಕರ್ ಆಗ್ಬೋದು, ಇಂಟರ್ನ್ಯಾಷನಲ್ ಲೀಡರ್ ಆಗ್ಬೋದು. ಎಷ್ಟು ಜನರನ್ನು ನಾವು ತಯಾರು ಮಾಡಿದ್ವಿ. ಯು ಆರ್ ನಾಟ್ ಪ್ರೊಫೆಷನಲ್. ನಾವು ಪ್ರೊಫೆಷನಲ್ ಅಲ್ಲ. ಹುಟ್ಟಬೇಕಾದ್ರೆ ಎಲ್ಲ ಪ್ರೊಫೆಷನಲ್ ಆಗಿ ಬಂದಿದ್ದಾರೆ. ಹುಟ್ಟಬೇಕಾದ್ರೆ ಟೈ ಕಟ್ಟಿ ಕೋಟ್ ಎಲ್ಲ ಬಂದಿದ್ದಾರೆ. ಅಥವಾ ಹುಟ್ಟಬೇಕಾದ್ರೆ ನೀವೊಂದು ಫುಲ್ ನಾಲೆಡ್ಜ್ ಆಗಿ ಬಂದಿರ್ತೀರ. ಅದು 1 by 1 ಪ್ರೊಫೆಷನಲ್ ಆಗೋದು. ಇಟ್ 1 by 1 ಸಿಸ್ಟಮ್. ನಾವು ಸಿಸ್ಟಮನ್ನು ಫಾಲೋ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ ಆಗ್ತಾ ಹೋಗ್ತದೆ. ಯು ಕಾಂಟ್ ಬಿ ಎ ನೆಟ್ವರ್ಕರ್. ನಾವು ನೆಟ್ವರ್ಕ್ ಆಗ್ಲಿಕ್ಕೆ ಆಗೋದಿಲ್ಲ. ನಮಗೆ ನೆಟ್ವರ್ಕ್ ಅಂದ್ರೆ ನಮ್ಗೆ ಅಲರ್ಜಿ. ನೆಟ್ವರ್ಕ್ ಅಂದ್ರೆ ಏನು ಗೊತ್ತಿಲ್ಲ. ನೆಟ್ವರ್ಕ್ ಅಂದ್ರೆ ನಿಮಗೆ ಪೇಷನ್ಸ್ ಬೇಕು, ಜನರಿಗೆ ಹೇಳಬೇಕು. ಆ ಹೇಳುವಷ್ಟು ನಮ್ಮ ಹತ್ರ ಇಲ್ಲ, ಮಾತಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ನಾವು ಜನರಿಗೆ ಇದನ್ನು ಹೇಳಲಿಕ್ಕೆ ನಾವು ರೆಡಿ ಇಲ್ಲ.
ಅಂದ್ರೆ ನೀವು DX ನಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಇದನ್ನ ನಾವು ಬಿಡ್ಲೇಬೇಕು. ಇದನ್ನ ಬಿಟ್ರೆ ನೀವು ಸಕ್ಸಸ್ಫುಲ್ ಗ್ಯಾರಂಟಿ ಆಗ್ತೀರಿ ನೀವು. ಯಾಕೆಂದ್ರೆ ನಾವು ಒಂದು ಸುತ್ತ ಒಂದು ಬೌಂಡ್ರಿ ಹಾಕಿರೋದು, ಇದು ನಾವೇ ಹಾಕೊಂಡಿದ್ದೆ ಹೊರತು ನಮಗೆ ಬೇಲಿ ಹಾಕೊಡು, ನಾವೇ ಬೇಲಿ ಹಾಕೊಂಡಿದ್ದೀವಿ. ನಮ್ಮ ಹತ್ರ ಆಗೋದಿಲ್ಲ, ನಮ್ಮ ಹತ್ರ ಸ್ಪೀಚ್ ನೆಟ್ವರ್ಕ್ ಆಗ್ಲಿಕ್ಕೆ ಆಗೋದಿಲ್ಲ. ಯು ಕಾಂಟ್ ಗಿವ್ ಅಪ್ ಯುವರ್ ಈಗೋ. ನಮ್ಮ ಈಗೋವನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ ನಾವು. ನಮಗೊಂದು ಈಗೋ ಇದೆ, ನಾವು ಹೀಗೇನೆ. ನಾವು ಇಂಜಿನಿಯರ್, ನಾನು ಇಂಜಿನಿಯರ್ ನೆಟ್ವರ್ಕ್ ಆಗೋದು. ನಾನು ಡಾಕ್ಟರ್, ನಾನು ನೆಟ್ವರ್ಕ್ ಆಗ್ಲಿಕ್ಕೆ ಆಗೋದಿಲ್ಲ. ನಾನು ಈಗ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ನಾನು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ಸ್ ಎ ಈಗೋ. ಯಾರು ಈಗೋ ಇದ್ರೆ ಈ ಕಾಂಟ್. ಈಗೋವನ್ನು ಕಿಸೆಯಲ್ಲಿ ಇಡಬೇಕಂತ ಹೇಳ್ತೀನಿ ನಾನು. ನಿಮ್ಮ ಎಷ್ಟೇ ಈಗೋ ಇದ್ರು ಕಿಸೆಯಲ್ಲಿ ಇಟ್ಕೊಳ್ಳಿ, ವರ್ಕ್ ಮಾಡಿ, ಸಕ್ಸಸ್ಫುಲ್ ಆಗ್ತದೆ. ಬೆನ್ಸ್ ಗಾಡಿ ತಗೊಂಡ ನಂತರ ಈಗೋವನ್ನು ಪುನಃ ತೆಗೀರಿ. ಯು ಕಾಂಟ್ ಗಿವ್ ಅಪ್ ಯುವರ್ ಈಗೋ. ವಿ ಹ್ಯಾವ್ ಎ ಜಾಬ್. ನಮಗೆ ಜಾಬ್ ಇದೆ, ನಮಗೆ ಟೈಮ್ ಇಲ್ಲ. ನನಗೆ ಒಂದು ಕೆಲಸ ಇದೆ, ಕೆಲಸ ಬಿಟ್ಟು ನಾನು ಬರ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿದ್ದರೆ ಮಾರ್ಗ. ನೀವೇನು 24 ಗಂಟೆ ಕೆಲಸ ಮಾಡೋದಿಲ್ಲ, 8 ಗಂಟೆ ಕೆಲಸ ಮಾಡ್ತೀರಿ. ನಿಮ್ಮ ಫ್ರೀಡಮ್ ಬೇಕಾ? ನೀವು ನೀವು ಹೇಗೆ ಡಿಸೈಡ್ ಮಾಡ್ತೀರಿ ನೋಡಿ. ವಿ ಕಾಂಟ್ ಲರ್ನ್. ನನಗಿದು ಈಗ ಕಲಿಯುವ ಟೈಮ. ನನಗೆ ಆಲ್ರೆಡಿ 40 ವರ್ಷ ಆಗಿದೆ. ನಾನು ಆಲ್ರೆಡಿ 20 ವರ್ಷದಲ್ಲಿ ಡಿಗ್ರಿ ಮಾಡಿದ್ದೀನಿ. 20 ವರ್ಷ ಪುನಃ ಏನು ಕಲೀಲಿಕ್ಕೆ ಹೇಳ್ತೀರ ನೀವು? ನನಗೆ ಕಲೀಲಿಕ್ಕೆ ಆಗೋದಿಲ್ಲ. ಸ್ಟಾಪ್. ಸಕ್ಸಸ್ಫುಲ್ ಯಾಕೆ ಇವರೆಲ್ಲ, ನಾವು ಯಾಕೆ ಸಕ್ಸಸ್ ಆಗೋದಿಲ್ಲ ಅಂತ ಕೇಳಿ ಎಲ್ಲ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ. ಡಾಕ್ಟರ್ ಲಿಮ್ ಪ್ರತಿ ಒಂದು ಹೇಳಿದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ನಾವು ಕಲೀಲಿಕ್ಕೆ ರೆಡಿ ಇಲ್ಲ. ವಿ ಕಾಂಟ್ ಡುಪ್ಲಿಕೇಟ್. ಇದು ಇನ್ನೊಂದು ಡುಪ್ಲಿಕೇಟ್ ಮಾಡಬೇಕಲ್ಲ. ನಮ್ಮ ಹಾಗಿದ್ದ ತದ್ರೂಪಿಗಳನ್ನ ರೆಡಿ ಮಾಡಬೇಕಲ್ಲ. ನಮ್ಮ ಹಾಗಿದ್ದ ಎಷ್ಟು ತದ್ರೂಪಿಗಳಿದ್ದಾರೆ ಇಲ್ಲಿ, ಬೇಕಾದಷ್ಟು ಇದನ್ನು ನಾವು ರೆಡಿ ಮಾಡಿದ್ದೀವಲ್ಲ ತದ್ರೂಪಿ. ಪ್ರತಿಯೊಬ್ಬರು ನೋಡಿ 3000 PV ಮಾಡ್ತಾರೆ, 5000 PV ಮಾಡ್ತಾರೆ, 1000 PV ಕಂಟಿನ್ಯೂಯಸ್ ಮಾಡ್ತಾರೆ. ತದ್ರೂಪಿಗಳನ್ನು ರೆಡಿ ಮಾಡ್ಬೋದು ನೀವು. ನಾವು ಎಣಿಸೋದು ನಮ್ಮ ಹಾಗೆ ಜನ ಇಲ್ಲ, ನಾವು ಮಾಡ್ತೀವಿ, ನಾವು ಪ್ರಾಡ್ ತಿಂತೀವಿ, ಜನ ತಿನ್ಲಿಕ್ಕೆ ರೆಡಿ ಇಲ್ಲ. ಅಲ್ಲ, ಜನ ತಿನ್ಲಿಕ್ಕೆ ರೆಡಿ ಇಲ್ಲ ಇದನ್ನೇ ಹೇಳ್ತಾ ಇದ್ದರೆ ಎಲ್ಲಿ ಸಾಧ್ಯ? ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟಾ? ಎಷ್ಟು ಕೋಟಿ, 2 ಕೋಟಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಹೇಗಾಯ್ತು? ಎಲ್ಲರೂ ಅದೇ ಹೇಳಿದ್ರು, ಅಸಾಧ್ಯ. ಯು ಕ್ಯಾನ್ 100%. ನಾವು ಎಣಿಸೋದಷ್ಟೇ, ಇದು ನಾವೇ ಬೌಂಡ್ರಿ ಹಾಕೊಂಡಿರೋದು. ನೆಕ್ಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇದನ್ನ ಈ ಬೌಂಡ್ರಿಯಿಂದ, ಈ ಗೆರೆಯಿಂದ, ಈ ಕೆಂಪು ಗೆರೆಯಿಂದ ನಾವು ಹೊರಗೆ ಬಂದರೆ ನಾವು 100ಕ್ಕೆ 100 ಸಕ್ಸಸ್ ಆಗ್ತೀವಿ. ಇದನ್ನ ಫಸ್ಟ್ ನೀವು 4 ಸಲ 5 ಸಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಮಿಸ್ಟೇಕ್ ಯಾರ್ದಂತ ನೋಡಿ. ನಿಮ್ಮ ಸ್ಪಾನ್ಸರ್ ಮಿಸ್ಟೇಕಾ, ಅಥವಾ ಮಿಸ್ಟೇಕ್ ಕಂಪ್ನಿ ಮಿಸ್ಟೇಕಾ, ಅಥವಾ ಮಿಸ್ಟೇಕ್ ಆಫ್ ದ ನಿಮ್ಮ ಅಪ್ಲೈನ್ ಮಿಸ್ಟೇಕಾ, ಯಾರ್ದು ಮಿಸ್ಟೇಕ್ ಅಂತ ಇದನ್ನ ನೀವು ಕೇಳ್ಕೊಂಡ್ರೆ, ನಿಮಗೆ ನೀವು ಕೇಳ್ಕೊಂಡ್ರೆ ಗೊತ್ತಾಗ್ತದೆ. ಈ ಬೌಂಡ್ರಿಯಿಂದ ಹೊರಗೆ ಬಂದರೆ ನೀವು ಸಮುದ್ರ ಕಪ್ಪೆ ಆಗ್ಬಿಡ್ತೀರ, ಬಾವಿ ಕಪ್ಪೆ ಆಗೋದಿಲ್ಲ. ನಾವೀಗ ಬಾವಿ ಕಪ್ಪೆ ಒಳಗಿಡ್ತೀವಿ, ಅದು ನಮಗೆ ತೊಂದರೆ. ಸೊ ಅದರಿಂದ ಇನ್ವೆಸ್ಟ್ ಟೈಮ್ ಆ್ಯಂಡ್ ಎಫರ್ಟ್ ಇನ್ ಎಜುಕೇಷನ್. ಅದನ್ನು ಎಜುಕೇಷನ್ಗೋಸ್ಕರ, ಕಲೀಲಿಕ್ಕೋಸ್ಕರ ಬರೀ MBBS ಮಾಡಿದ್ರೆ ಆಗೋದಿಲ್ಲ. MD ಮಾಡಬೇಕು. MD ಮಾಡ್ಬೇಕಾದ್ರೆ ಪುನಃ 10 ಲಕ್ಷ ಬೇಕು, ದುಡ್ಡು ಹಾಕಬೇಕು. ಆವಾಗಲೇ ಅವರು 25,000 ಸಂಬಳದಿಂದ 1 ಲಕ್ಷ 2 ಲಕ್ಷಕ್ಕೆ ಹೋಗ್ತಾರೆ. ಇನ್ವೆಸ್ಟ್ ಟೈಮ್ ಆ್ಯಂಡ್ ಎಫರ್ಟ್ ಇನ್ ಎಜುಕೇಷನ್ ಅಂದರೆ ಉದಾಹರಣೆ ನಾನು ಹೇಳಿದ್ದು. ಉದಾಹರಣೆ DX ಇಸ್ ದ ರಿಯಲ್ ಲೈಫ್ ಆ್ಯಂಡ್ ರಿಯಲ್ ಎಜುಕೇಷನ್ ಕೊಡ್ತದೆ ಕಂಪನಿ. ರಿಯಲ್ ಲೈಫ್ ಇದೆ, ರಿಯಲ್ ಕಂಪನಿ ಇದೆ, ರಿಯಲ್ ನೆಟ್ವರ್ಕ್ ಇದೆ, ರಿಯಲ್ ಮಾರ್ಕೆಟಿಂಗ್ ಇದೆ, ರಿಯಲ್ ಎಜುಕೇಷನ್ ಸಹ ಕೊಡ್ತದೆ. ಮನುಷ್ಯ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೋದಂತ. ನೆವರ್ ಸ್ಟಾಪ್ ಲರ್ನಿಂಗ್. ಕಲಿಯೋದನ್ನು ಸ್ಟಾಪ್ ಮಾಡಲೇಬೇಡಿ. ಮಾಡ್ತಾ ಹೋಗಿ, ಮತ್ತೆ ಮುಂದಕ್ಕೆ ಹೋಗಿ. ಚೇಂಜ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ಕೆಟ್ಟ ಚಟಗಳನ್ನು ಆದಷ್ಟು ನೀವು ಬಿಡ್ತಾ ಹೋಗಿ. ಎಷ್ಟೋ ಬೇರೆ ಬೇರೆ ಚಟಗಳಿದ್ರೆ ಜನ ನಿಮ್ಮ ಹತ್ರ ಯಾರು ಬರೋದಿಲ್ಲ. ಅದನ್ನು ಬಿಡ್ತಾ ಹೋಗಿ. ಡೂ ವಾಟ್ ಯು ಕಾಂಟ್ ಡೂ ಬೆಸ್ಟ್. ಡೂ ವಾಟ್ ಯು ಕ್ಯಾನ್ ಡೂ ಬೆಸ್ಟ್. ತಮ್ಮ ಹತ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿ. ನಿಮ್ಮ ಹತ್ರ ಆಗದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಇವಾಗಲೇ ಕ್ರೌನ್ ಅಂಬಾಸಡರ್. ನೋ, ನೀವು ಸ್ಟಾರ್ ಡೈಮಂಡ್ ಇದ್ದರೆ ಒಂದು ಡೈಮಂಡನ್ನು ರೆಡಿ ಮಾಡಿ, ಇನ್ನೊಬ್ಬರನ್ನ ಹೊಸ ಲೈನ್ ಹಾಕಿ ಅವ್ರನ್ನ ಡೆವಲಪ್ಮೆಂಟ್ ಮಾಡಿ. ಸ್ಟಾರ್ ಇದ್ರೆ ರೂಬಿಗೆ ಟ್ರೈ ಮಾಡಿ. ಡೂ ವಾಟ್ ಯು ಕ್ಯಾನ್ ಡೂ ಬೆಸ್ಟ್. ಒಂದೇ ಸಲ ಈಗ ನಿಮಗೆ ಆಗಲಿಲ್ಲ, ಒಂದು ಸೋಪ್ ಬಗ್ಗೆ ಮಾತಾಡಿ, ಒಂದು ಶಾಂಪೂ ಬಗ್ಗೆ ಮಾತಾಡಿ, ಒಂದು ಕಾಫಿ ಬಗ್ಗೆ ಮಾತಾಡಿ, ಒಂದು ಟೀ ಬಗ್ಗೆ ಮಾತಾಡಿ. ಫಸ್ಟ್ ಅದನ್ನ ಕಲೀರಿ. ಸ್ಟೆಪ್ ಬೈ ಸ್ಟೆಪ್ ಮಾಸ್ಟರ್ ಆಗ್ಬಿಡ್ತೀರಿ ನೀವು, ಮಾಸ್ಟರ್. ಸೊ DXN ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್.
ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಅದನ್ನು ಮಾಡ್ತಾ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡೋದು ಕಲೀರಿ, ಪ್ರಾಡಕ್ಟನ್ನು ಕೊಡೋದು ಕಲೀರಿ, ಬಿ ಒ ಮಾಡೋದು ಕಲೀರಿ, ಪಿ ಟಿ ಎಲ್ ತಿ ಕಲೀರಿ, ಅಥವಾ ನೀವು ಜನರಿಗೆ ಪ್ರೆಸೆಂಟೇಷನ್ ಕಲೀರಿ. ಡಿ ಎಕ್ಸ್ ಎನ್ ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್. ಡಿ ಎಕ್ಸ್ ಎನ್ ನಮ್ಮ ಜೊತೆಗಿದೆ, ಉಳಿದದ್ದೆಲ್ಲ ಡಿ ಎಕ್ಸ್ ಎನ್ ನಿಮಗೆ ಹೇಳ್ಕೊಡ್ತದೆ ಒನ್ ಬೈ ಒನ್. ಡಿ ಎಕ್ಸ್ ಎನ್ ಫಂಕ್ಷನ್ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಡಿ ಎಕ್ಸ್ ಎನ್ ಆಲ್ವೇಸ್ ವಿತ್ ಯು. ಡಿ ಎಕ್ಸ್ ಎನ್ ನಿಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್, ಬಿ ಒ ಮಾಡೋದು ಹೇಗೆ, ಅಥವಾ ಪ್ರಾಡಕ್ಟ್ ಟ್ರೈನಿಂಗ್ ಹೇಗೆ, ಗ್ಯಾನೋಥೆರಪಿ ಹೇಗೆ, ಆಮೇಲೆ ನೆಕ್ಸ್ಟ್ ಎನ್ ಡಿ ಟಿ ಅಂದರೆ ಏನು, ಡಿ ಎಕ್ಸ್ ಎನ್ ಮಾರ್ಕೆಟಿಂಗ್ ಪ್ಲಾನ್ ಅಂದರೆ ಏನು, ಡಿ ಎಕ್ಸ್ ಎನ್ ಕಲ್ಚರ್ ಅಂದರೆ ಏನು, ಡಿ ಎಕ್ಸ್ ಎನ್ ಲೀಡರ್ಶಿಪ್ ಟ್ರೈನಿಂಗ್, ಅದೆಲ್ಲ ಡಿ ಎಕ್ಸ್ ಎನ್ ನಿಮಗೆ ಕಲಿಸ್ತದೆ. ಬಟ್ ಯು ಹ್ಯಾವ್ ಟು ರೆಡಿ ಟು ಲರ್ನ್. ಅದನ್ನು ಹ್ಯಾಬಿಟ್ ಮಾಡ್ಲಿಕ್ಕೆ ರೆಡಿ ಇರಬೇಕು, ಕಲಿಬೇಕು. ಹ್ಯಾಬಿಟ್ ಮಾಡ್ಲಿಕ್ಕೆ ಕಲಿದ್ರೆ ಪ್ರತಿ ಒಬ್ರು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ, ಡಿ ಎಕ್ಸ್ ಎನ್ ಕಲ್ಚರ್ ಈಗ 3 ಸೆಗ್ಮೆಂಟಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸೊ ಕಲ್ಚರ್, ಸಂಸ್ಕೃತಿ, ಡಾಕ್ಟರ್ ಲಿಮ್ ಅವರ ಕೊಟ್ಟ ಒಂದು ವರ ಅಂತ ಹೇಳ್ಬೋದು. ಈ ವರವನ್ನು ನಾವು ಸರಿಯಾಗಿ ತಿಳಿದು ಜನರಿಗೆ ತಿಳಿಸಿದ್ರೆ ಪ್ರತಿ ಒಬ್ಬರು ಜೀವನದಲ್ಲಿ ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಯಾರಿಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಇದ್ರ ಬಗ್ಗೆ ನೀವು ಮಾತಾಡ್ಬೋದು. ಯಾಕೆಂದರೆ ನಾನು ನಿಮಗೆ ಜಸ್ಟ್ ಏನು ಸ್ಕ್ರೀನನ್ನು ಅಥವಾ ನಿಮಗೆ ಸ್ಲೈಡನ್ನು ತೋರಿಸಿರೋದಲ್ಲ, ನೀವು ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾರೆ. ಇದು ಟ್ರೈನಿಂಗ್, ಇಸ್ ಅ ಟೀಚರ್ಸ್ ಟ್ರೈನಿಂಗ್ ಇದ್ದಾಗ. ಯು ಆರ್ ನಾಟ್, ಈಗ ನೀವು ಟೀಚರ್ಸ್ ಇದ್ದೀರಿ, ನಿಮಗೆ ನಾವು ಟ್ರೈನಿಂಗ್ ಮಾಡಿ, ಇದು ಹೊಸಬರಿಗಲ್ಲ ಇದು. ಸೊ ಆ ರೀತಿಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್, ಪ್ರಾಡಕ್ಟ್ ಇರ್ಬೋದು, ಅಥವಾ ನಿಮಗೆ ಈವನ್ ಯಾವುದು ಎನ್ ಡಿ ಟಿ ಇರ್ಬೋದು, ಅಥವಾ ಕಲ್ಚರ್ ಇನ್ ಡೀಟೇಲ್ ಆಗಿ. ಇದು ಆ್ಯಕ್ಚುಲಿ 1 ಗಂಟೆಯಲ್ಲಿ ಮುಗಿಸುವುದು, ನಿಮಗೆ ಒಂದು 3 ಡೇಸ್ ತಗೊಳ್ತೀವಿ ನಾವು. ಸೊ ಅದನ್ನು ಪ್ರತಿಯೊಬ್ಬರು ನೀವು ಕಲ್ತಿರ್ತೀರಿ, ಇದನ್ನೇ ಜನರಿಗೆ ಪ್ರೆಸೆಂಟೇಷನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರಾದರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸ್ಲಿಕ್ಕಿದ್ರೆ ತಿಳಿಸ್ಬೋದು. ಎನಿಬಡಿ. ಓಪನ್ ಆಗ್ತಾ ಇಲ್ವಾ? ಆಯ್ತಾಯ್ತು ಸರ್, ಆಗಿದೆ. ತುಂಬಾ ಆಗಿದೆ. ಧನ್ಯವಾದ ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಸರ್. ತುಂಬ ಹೃದಯ ಧನ್ಯವಾದಗಳು. ಯಾರಾದರೂ ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಬೇಕಾದ್ರೆ ಮಾತಾಡೋದಕ್ಕಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಅಥವಾ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಕಲ್ಚರ್ ಬಗ್ಗೆ, ಡಿ ಎಕ್ಸ್ ಎನ್ ಕಲ್ಚರ್, ಡಿ ಎಕ್ಸ್ ಎನ್ ಸಂಸ್ಕೃತಿ ಬಗ್ಗೆ ಕೇಳ್ಬೋದು, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ. ಸೊ ಸೋಮವಾರದಿಂದ ನಾವು ರೆಗ್ಯುಲರ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಅದರಿಂದ ಹೊಸಬರನ್ನ ನೀವು ನೆಕ್ಸ್ಟ್ ವೀಕಿಂದ ನೀವು ಹೊಸಬರನ್ನ ಪ್ರಮೋಟ್ ಮಾಡ್ಬೋದು. ಸೊ ಯಾರು ಅಭಿಪ್ರಾಯನೇ ಹೇಳ್ತಾ ಇಲ್ವಲ್ಲ? ಓಕೆ, ಕ್ಲೋಸ್ ಮಾಡೋಣ ಹಾಗಾದ್ರೆ ಅಶೋಕ್. ಓಕೆ ಸರ್, ಓಕೆ. ಯಾಕಂದ್ರೆ ಪ್ರತಿಯೊಂದು ವಿಷಯ ಸರ್, ಯಾಕಂದ್ರೆ ಇದೆಲ್ಲ ನಾವು ತಿಳ್ಕೊಂಡ್ರೆ ಮಾತ್ರ ಮುಂದೆ ಸಾಗಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಯಾಕಂದ್ರೆ ನೀವು 1 ಬೈ 1 ಮಕ್ಕಳಿಗೆ ಹೇಳಿದಾಗಿ ಬಿಡಿಸಿ ಬಿಡಿಸಿ ಹೇಳಿದ್ರಿ ಸರ್. ಹಾಗಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ನಾವು ತಿಳ್ಕೊಳ್ತೇವೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾಳೆ ಸಿಗೋಣ. ಓಕೆ.